Good morning, students. Welcome to the Aryabhatta PU Science College, Vinova Nagara, Shumaga. Now, we are going to study the Ohm's law and resistance of the conductor. What is meant by resistance of the conductor in this class? And in the previous class, we have studied about the current, charges, motion in current, like that we have studied. In this second period of the third chapter, that is we are going to study the explanation of Ohm's law, resistance and conductivity. ಅದರ ಬಗ್ಗೆ ಈಗೆಲ್ಲ ನಾವು ಅದನ್ನು ಸ್ಟಡಿ ಮಾಡೋಣ. ಹೋದ ಪೀಠದಲ್ಲಿ ನಿಮಗೆ ರೆಸಿಸ್ಟೆನ್ಸಿ ಬಗ್ಗೆ ಅವೆಲ್ಲ ಚೆನ್ನಾಗಿ ಕಲ್ತಿದ್ರಿ. ಈಗ ನೆಕ್ಸ್ಟ್ ಇದು ಕರೆಂಟ್ ಕಂಡಕ್ಟೆಡ್ ಯಾವ ರೀತಿ ಕಂಡಕ್ಟ್ ಆಗುತ್ತೆ, ಓಮ್ಸ್ ಲಾ ಬಗ್ಗೆ ಇವೆಲ್ಲ ಸ್ವಲ್ಪ ಓಮ್ಸ್ ಲಾ ಎಲ್ಲ SLCನಲ್ಲಿ ಇತ್ತು ನಿಮಗೆ. ಆಯಿತಾ? ಓಕೆ. ಹೌ ಈಸ್ ದ ಕರೆಂಟ್ ಕಂಡಕ್ಟೆಡ್ ಇನ್ ಮೆಟಲ್ಸ್. ನೋಡಿ ಇಲ್ಲಿ ಮೆಟಲ್ಸ್ಗಳು ಇರುತ್ತೆ, ಯಾವುದೇ ಮೆಟಲ್ಸ್ನಲ್ಲಾಗಲಿ ಕರೆಂಟ್ ಯಾವ ರೀತಿ ಕಂಡಕ್ಟ್ ಆಗುತ್ತೆ ಅಂತ. ಈಗ ಉದಾಹರಣೆ ಯಾವುದೋ ಒಂದು ಮೆಟಲ್ಸ್ ಇರುತ್ತೆ. ಸೊ ಮೆಟಲ್ಸ್ ಇದ್ದಾಗ ಏನಾಗುತ್ತೆ ಅಂದರೆ ಇದರಲ್ಲಿ ಅದರಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಯಾವುದೇ ಮೆಟಲ್ಸ್ ತಗೊಳ್ರಿ, Fe2+ ಫ್ರೀ ಎಲೆಕ್ಟ್ರಾನ್ಸ್ಗಳಿರುತ್ತೆ ಇದರಲ್ಲಿ. ಅದು ಎಲ್ಲದರಲ್ಲೂ ಸಹ ಸಾಮಾನ್ಯ ಒಂದು ಮೆಟಲ್ಸ್ ಇತ್ತು ಅಂದರೆ ಇದರಿಗೆ ಅದರಲ್ಲಿರುತ್ತೆ. ಯಾವುದೇ ಎನಿ ಮೆಟಲ್ಸ್, ಐರನ್, ಜಿಂಕ್, ಕೋಬಾಲ್ಟ್, ನಿಕ್ಕಲ್, ಸೊ ಯಾವುದೇ ತಗೊಳ್ರಿ ಅದಕ್ಕೆಲ್ಲ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಈ ಫ್ರೀ ಎಲೆಕ್ಟ್ರಾನ್ಸ್ ಈಗ ಯಾವ ರೀತಿ ಕಂಡಕ್ಟ್ ಆಗುತ್ತೆ, ಮೆಟಲ್ಸ್ಗಳಲ್ಲಿ ಯಾವ ರೀತಿ ಕರೆಂಟು ಕಂಡಕ್ಟ್ ಆಗುತ್ತೆ. ಹೌ ಈಸ್ ಕರೆಂಟ್ ಕಂಡಕ್ಟೆಡ್ ಇನ್ ಮೆಟಲ್ಸ್ನಲ್ಲಿ ಯಾವ ರೀತಿ ಕರೆಂಟ್ ಕಂಡಕ್ಟ್ ಆಗುತ್ತೆ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್. ಸೊ ಇದು ನಿಮಗೆ ತಿಳ್ಕೊಳ್ಬೇಕಾದಂಥದ್ದು. ಯಾಕಂದರೆ ಇದನ್ನು ತಿಳ್ಕೊಂಡ್ರೆ ಮಾತ್ರ ನಿಮಗೆ ಇದಕ್ಕೆ ಸಾಲಿಡ್ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಅಂತ ಬರುತ್ತೆ. ಆ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ ನಿಮಗೆ ಫುಲ್ ಅರ್ಥ ಆಗಬೇಕಾದ್ರೆ ಫಸ್ಟು ಇದೇ ಬೇಸಿಕ್ ಇದು ತಗೋಬೇಕು. ನೋಡಿ, ಇದು ಯಾವುದೋ ಒಂದು ಮೆಟಲ್ಸ್, ಯು ಟೇಕ್ ಎನಿ ಮೆಟಲ್, ಅದರಲ್ಲಿ ಏನಾಗುತ್ತೆ ಅಂದರೆ ಫ್ರೀ ಎಲೆಕ್ಟ್ರಾನ್ಸ್ಗಳು ಇದರೊಳಗಡೆ ಇರುತ್ತೆ. ಈ ಎಲೆಕ್ಟ್ರಾನ್ಸ್ ಫ್ರೀ ಎಲೆಕ್ಟ್ರಾನ್ಸ್ಗಳು ಇ ಮೈನಸ್ ಅಂತ ಕರಿತೀವಿ ಎಲೆಕ್ಟ್ರಾನ್ಸ್ಗಳಿಗೆ. ಅದಕ್ಕೆ ಅದು ಚಾರ್ಜ್ ಮೈನಸ್ ಚಾರ್ಜ್ ಇರುತ್ತೆ. ಫ್ರೀ ಎಲೆಕ್ಟ್ರಾನ್ಸ್ಗಳು ಇದೆಲ್ಲ ಸುತ್ತಿರುತ್ತೆ. ಗೊತ್ತಾಯ್ತು? ಎವ್ರಿ ಮೆಟಲ್ ಕಂಡಕ್ಟರ್ಸ್ ಹ್ಯಾಸ್ ದ ಫ್ರೀ ಎಲೆಕ್ಟ್ರಾನ್ಸ್, ಲಾರ್ಜ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ಗಳು. ಫ್ರೀ ಎಲೆಕ್ಟ್ರಾನ್ಸ್ ಅಂದರೆ ಏನು, ಇದಕ್ಕೆ Fe+ ಅಂತ ಇತ್ತು ಅಂದರೆ ಎಲ್ಲಿ ಎರಡು ಔಟರ್ ಮೋಸ್ಟ್ ಆರ್ಬಿಟಾಲ್ಸಲ್ಲಿ ಈ ಸುತ್ತಲೂ ಔಟರ್ ಮೋಸ್ಟ್ ಆರ್ಬಿಟಾಲ್ಸ್ಗಳಲ್ಲಿ ಎಲೆಕ್ಟ್ರಾನ್ಸ್ಗಳು ರೌಂಡ್ ಹೊಡಿತಾ ಇರುತ್ತೆ. ಆ ಎಲೆಕ್ಟ್ರಾನ್ಸ್ಗಳು ಲಾಸ್ಟ್ ಆರ್ಬಿಟಲ್ಲಿ ಇರುವಂಥದ್ದಕ್ಕೆ ನಾವು ನೋಡಿರಿ, ಹಿಂಗೆ ಆರ್ಬಿಟಲ್ಸ್ ಎಲ್ಲ ಇರುತ್ತೆ. ಲಾಸ್ಟ್ ಆರ್ಬಿಟ್ ಇರುತ್ತಲ್ಲ, ಈ ಲಾಸ್ಟ್ ಆರ್ಬಿಟಲ್ನಲ್ಲಿ ಎಲೆಕ್ಟ್ರಾನ್ಸ್ಗಳು ಸುತ್ತುತ್ತಾ ಇರುತ್ತೆ. ಎಲೆಕ್ಟ್ರಾನ್ಸ್ ಆರ್ ಅರೌಂಡ್ ದ ನ್ಯೂಕ್ಲಿಯಸ್. ಈ Fe ಅನ್ನೋ ನ್ಯೂಕ್ಲಿಯಸ್ನಲ್ಲಿ ಫುಲ್ಲು ಸುತ್ತಲೂ ಎಲೆಕ್ಟ್ರಾನ್ಸ್ಗಳು ಸುತ್ತುತ್ತಿರುತ್ತೆ. ಸೊ ಅದಕ್ಕೆ ಅದು ಒಂದು ಶಾರ್ಟೇಜ್ ಆಗುತ್ತೆ, ಒಂದು ಜಾಸ್ತಿ ಆಗಿರುತ್ತೆ, ಒಂದು ಕಡಿಮೆ ಆಗಿರುತ್ತೆ. ಅದಕ್ಕೆ ನಾವು ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಈ ದೀಸ್ ಫ್ರೀ ಎಲೆಕ್ಟ್ರಾನ್ಸ್ ಎವ್ರಿ ಮೆಟಲ್ ಕಂಡಕ್ಟರ್ಸ್ ಹ್ಯಾವ್ ದ ಫ್ರೀ ಎಲೆಕ್ಟ್ರಾನ್ಸ್. ಪ್ರತಿಯೊಂದು ಮೆಟಲ್ ಕಂಡಕ್ಟರ್ಗಳಲ್ಲೂ ಫ್ರೀ ಎಲೆಕ್ಟ್ರಾನ್ಸ್ಗಳು ಇದ್ದೇ ಇರುತ್ತೆ. ಹೌದಾಯ್ತಾ? ಆ್ಯಂಡ್ ಎಲೆಕ್ಟ್ರಾನ್ಸ್ ಮೂವ್ ರ್ಯಾಂಡಮ್ಲಿ ಅಟ್ ರೂಮ್ ಟೆಂಪ್ರೇಚರ್. ನೋಡಿರಿ, ಯಾವುದೋ ಒಂದು ಮೆಟಲ್ ಇದ್ರೂ ಸತ ಆ ಮೆಟಲ್ನಲ್ಲಿ ರೂಮ್ ಟೆಂಪ್ರೇಚರ್ನಲ್ಲಿ ಅದ್ರ ಸುತ್ತಲೂ ಅದು ಎಲೆಕ್ಟ್ರಾನ್ಸ್ಗಳು ಸುಮ್ಮನೆ ರೌಂಡ್ ಹೊಡಿತಾನೇ ಇರುತ್ತದೆ. ಗೊತ್ತಾಯ್ತಾ? ಯಾವಾಗಲೂ ಸತ ಎಲೆಕ್ಟ್ರಾನ್ಸ್ ಆರ್ ಆಲ್ವೇಸ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಎಲ್ಲ ಕಾನ್ಸ್ಟೆಂಟ್ ಆಗಿರೋ ಟೆಂಪ್ರೇಚರ್ ತೊಗೊಳ್ರಿ, ಏನೇ ತೊಗೊಳ್ರಿ, ಎಲೆಕ್ಟ್ರಾನ್ಸ್ಗಳು ರೌಂಡ್ ಹೊಡಿದಿದೆ ಅಂದ ತಕ್ಷಣ ಅಲ್ಲೇನು ಎನರ್ಜಿ ಬರೋಲ್ಲ. ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಜಂಪ್ ಆದರೆ ಮಾತ್ರ ಬರುತ್ತೆ ಅದು ಎನರ್ಜಿ. ಇದಕ್ಕೆ ಎಲೆಕ್ಟ್ರಾನ್ಸ್ ಮೂವ್ ರ್ಯಾಂಡಮ್ಲಿ ಅಟ್ ರೂಮ್ ಟೆಂಪ್ರೇಚರ್ನಲ್ಲಿ ಎಲೆಕ್ಟ್ರಾನ್ಸ್ಗಳು ಯಾವಾಗಲೂ ಸಹ ಮೂವ್ ಆಗ್ತಾ ಇರುತ್ತೆ. ದ ಅವರೇಜ್ ಥರ್ಮಲ್ ಎನರ್ಜಿ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್ ಈಸ್ 0. ನೋಡಿ, ಇದ್ರ ಥರ್ಮಲ್ ಎನರ್ಜಿ ಅಂದರೆ ಇದರಲ್ಲಿ ಪ್ರತಿಯೊಂದು ಎಲೆಕ್ಟ್ರಾನ್ಗಳಲ್ಲೂ ಎಷ್ಟು ಎನರ್ಜಿ ಇರುತ್ತೋ ಅಷ್ಟೂ ಸೇರಿಸಿ ಅದರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು. ಗೊತ್ತಾಯ್ತಾ? 1000 ಎಲೆಕ್ಟ್ರಾನ್ ಐತೆ ಅಂದರೆ 1000 ಎಷ್ಟಿದೆ ಎನರ್ಜಿ, ಒಂದು ಎಲೆಕ್ಟ್ರಾನಲ್ಲಿ ಎಷ್ಟಿದೆ ಅಷ್ಟನ್ನು ಎಲ್ಲದನ್ನು ಸೇರಿಸಿ ಅದರಿಂದ ಡಿವೈಡ್ ಮಾಡೋದು ಆವರೇಜ್ ಥರ್ಮಲ್ ಎನರ್ಜಿ ಅಂತೀವಿ. ಸೊ ಅದಕ್ಕೆ ಆವರೇಜ್ ಥರ್ಮಲ್ ಎನರ್ಜಿ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್ ಈಸ್ 0. ನೋಡ್ರಿ, ಇಲ್ಲಿಂದ ಇಲ್ಲಿ ಮೂವ್ ಆಗ್ತಾ ಇದ್ದಾಗ ಇದ್ರ ಎನರ್ಜಿ ಎಷ್ಟಿದೆಯೋ ಅದಷ್ಟೇ ಇರುತ್ತೆ. ಗೊತ್ತಾಯ್ತಾ? ಆವರೇಜ್ ಥರ್ಮಲ್ ಎನರ್ಜಿ 0. ಯಾಕಂದರೆ ಆವರೇಜ್ ಥರ್ಮಲ್ ಎನರ್ಜಿ ಇದರಲ್ಲಿರೋದು ಎಲ್ಲದರಲ್ಲೂ ಈಕ್ವಲ್ ಆಗೇ ಇರುತ್ತೆ ಎನರ್ಜಿ. ಗೊತ್ತಾಯ್ತಾ? ಹೌದಾ? ಬೈ ಅಪ್ಲೈಯಿಂಗ್ ಎ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಸೆಟಪ್. ನೋಡಿರಿ, ಇದೊಂದು ಮೆಟಲ್ ಇತ್ತು, ಮೆಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್
ಇದನ್ನಕ್ಕೆ ಏನಾರು ಅಪ್ಲೈ ಮಾಡಿದ್ರೆ ಇಲ್ಲಿ ತಕ್ಷಣ ಎಲೆಕ್ಟ್ರಿಕ್ ಫೀಲ್ಡ್ ಮಧ್ಯದಲ್ಲಿ ಬರುತ್ತೆ. ವೆನೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಒಂದು ಬ್ಯಾಟ್ರಿ ಸೆಲ್ ಏನಾರು ಕನೆಕ್ಟ್ ಮಾಡಿದ್ರೆ ಯಾವ್ದಾರ ಒಂದು ಮೆಟಲ್ ಕಂಡಕ್ಟರಿಗೆ ಇಲ್ಲಿ ಇದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೋಲ್ಟೇಜ್ ಅಪ್ಲೈ ಆಗುತ್ತೆ. ಗೊತ್ತಾಯ್ತಾ? ಬೈ ಅಪ್ಲೈಯಿಂಗ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಸೆಟಪ್. ಸೊ ದ ಫೋರ್ಸ್ ದೇರ್ ಫೋರ್ ಫ್ರೀ ಎಲೆಕ್ಟ್ರಾನ್ಸ್ ಎಕ್ಸ್ಪೀರಿಯನ್ಸಸ್ ಫೋರ್ಸ್. ನೋಡ್ರಿ ಇಲ್ಲಿಂದ ಇಲ್ಲಿಗೆ ಪ್ಲಸ್ ಅನ್ನೋದು ಅಪ್ಲೈ ಮಾಡ್ತೀವಿ, ತಕ್ಷಣ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಎಲೆಕ್ಟ್ರಾನ್ಸ್ಗಳು ಈ ಕಡೆ ಮೂವ್ ಆಗೋದು ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಎಲೆಕ್ಟ್ರಾನ್ಸ್ ಎಕ್ಸ್ಪೀರಿಯನ್ಸು ದೇ ಆರ್ ಡ್ರಿಫ್ಟ್ ಟುವರ್ಡ್ಸ್ ದ ಪಾಸಿಟಿವ್ ಎಂಡ್ ಆಫ್ ದ ಕಂಡಕ್ಟರ್. ನೋಡ್ರಿ ಇದು ಪಾಸಿಟಿವ್ ಎಂಡ್, ಇದು ಎಲೆಕ್ಟ್ರಾನ್ಸ್ಗಳು ಇದೆಲ್ಲ ಮೂವ್ ಆಗ್ತಿರುತ್ತೆ. ತಕ್ಷಣ ಎಲ್ಲ ಎಲೆಕ್ಟ್ರಾನ್ಸ್ಗಳು ಈ ಕಡೆ ಡ್ರಿಫ್ಟ್ ಅಂದರೆ ಎಳ್ಕೊಂತ ಹೋಗ್ತವೆ. ಎಳ್ಕೊಂತ ಹೋಗಿ ಪಾಸಿಟಿವ್ ಪ್ಲೇಟ್ಸ್ ಇದೆಲ್ಲ ಪಾಸಿಟಿವ್ ಕಡೆ ಎಲ್ಲ ಹೋಗುತ್ತೆ, ಇಲ್ಲೆಲ್ಲ ನೆಗೆಟಿವ್ ಬರ್ತವೆ, ಇಲ್ಲೆಲ್ಲ ಪಾಸಿಟಿವ್ ಕಡೆ ಎಲ್ಲ ಈ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗುತ್ತೆ. ಸೊ ದಿಸ್ ಈಸ್ ಫ್ರೀ ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ಟುವರ್ಡ್ಸ್ ದ ಪಾಸಿಟಿವ್ ಎಂಡ್ ಆಫ್ ದ ಕಂಡಕ್ಟರ್. ಸೊ ದಿಸ್ ಇಟ್ ರಿಸಲ್ಟ್ಸ್ ಇನ್ ದ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಈ ರೀತಿ ಆಗುತ್ತೆ. ಏನಂದರೆ ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ ಕರೆಕ್ಟ್ ಸ್ಟಾರ್ಟಾಗೆ. ಎವ್ರಿ ಮೆಟಲ್ ಕಂಡಕ್ಟರ್ಸ್ ಹ್ಯಾಸ್ ಲಾರ್ಜ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಪ್ರತಿಯೊಂದು ಕಂಡಕ್ಟರ್ನಲ್ಲೂ ಲಾರ್ಜ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ಗಳು ಇರುತ್ತೆ. ಎಲೆಕ್ಟ್ರಾನ್ಸ್ ಮೂವ್ ರ್ಯಾಂಡಮ್ಲಿ ಅಟ್ ರೂಮ್ ಟೆಂಪ್ರೇಚರ್ನಲ್ಲಿ ಎಲ್ಲ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮೂವ್ ಆಗ್ತಿರುತ್ತೆ. ಆವರೇಜ್ ಥರ್ಮಲ್ ಎನರ್ಜಿ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್ ಈಸ್ 0. ಇದ್ರದ್ದು ಆವರೇಜ್ ಥರ್ಮಲ್ ಎನರ್ಜಿ 0, ಎನರ್ಜಿನೇ ಇರಲ್ಲ. ಸುಮ್ಮನೆ ಮೆಟಲ್ ಇತ್ತಂದರೆ ಇದ್ರಲ್ಲಿ ಎನರ್ಜಿ ಇರಲ್ಲ. ಇದಕ್ಕೆ ಅಪ್ಲೈ ಮಾಡಬೇಕು ಪೊಟೆನ್ಷಿಯಲ್ ಡಿಫರೆನ್ಸ್, ಏನಾರ ಅವಾಗ ಮಾತ್ರ ಆಗುತ್ತೆ. ದ ಆವರೇಜ್ ಥರ್ಮಲ್ ಎನರ್ಜಿ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್ ಈಸ್ 0 ಆ್ಯಂಡ್ ಬೈ ಅಪ್ಲೈಯಿಂಗ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್ on an electric field is set up. By applying a potential difference, electric field is set up. Therefore, free electrons drift towards the positive end. Therefore, the free electrons experiences a force. A free electrons drift ಅಂದರೆ ಎಳ್ಕೊಂತ ಹೋಗುತ್ತೆ ಹಿಂಗೆ, drift towards the positive end of the conductor. Therefore, it results in electric current. ನೋಡಿ ಎಲೆಕ್ಟ್ರಾನ್ಸ್ ಯಾವ ಇಲ್ಲಿಗೆ ಮೂವ್ ಆಗುತ್ತೋ ಅದಕ್ಕೆ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಸೊ ಹೌದಾಯ್ತಾ? ಸೊ ಮತ್ತೊಂದು ಸರಿ ಹೇಳ್ತೀನಿ. ಎವ್ರಿ ಮೆಟಲ್ ಕಂಡಕ್ಟರ್ಸ್ ಹ್ಯಾಸ್ ಲಾರ್ಜ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಎವ್ರಿ ಮೆಟಲ್ ಕಂಡಕ್ಟರ್ಸ್ ಹ್ಯಾಸ್ ಲಾರ್ಜ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. Electrons are move randomly at room temperature. Electrons are move randomly at room temperature. The average thermal energy at any instant of time is 0. The average thermal energy at any instant of time is 0. By applying potential difference on potential difference, by applying potential difference, an electric field is set up. By applying potential difference, an electric field is set up. Therefore, free electrons experiences force. Therefore, free electrons experiences force. Free electrons drift towards the positive end of the conductor. Free electrons drift towards the positive end of the conductor. Therefore, it results electric current. It results. ಇದನ್ನು ಅರ್ಥ ಮಾಡ್ಕೊಂಡೆ ಅದನ್ನು ಎಕ್ಸ್ಪ್ಲೇಷನ್ ಕಲೀರಿ. ಇದು ಅರ್ಥ ಮಾಡ್ಕೊಂಡ್ರೆ ತಕ್ಷಣ ನಿಮಗೆ ಸ್ವಂತವಾಗಿ ಬರೋವಂಥ ಚೈತನ್ಯ ಬರುತ್ತೆ. ಅವಾಗ ಏನಾಗುತ್ತೆ, ನೀವು ಏನೇ ಸಬ್ಜೆಕ್ಟ್ ಕೇಳಿದ್ರು ಅದಕ್ಕೆ ಅನುಕೂಲ ಆಗುತ್ತೆ. ಇದು CET ನೀಟಿನಲ್ಲೆಲ್ಲ ಬರುತ್ತೆ. ಗೊತ್ತಾಯ್ತಾ? CET ನೀಟಿನಲ್ಲಿ ಪ್ರತಿ ಈ ಚಾಪ್ಟರ್ ಆಗ್ತಿದ್ದಂಗೆ CET ನೀಟ್ ಟೈಮಲ್ಲಿ ಪ್ರತಿಯೊಂದು ಫೀಲ್ಡಲ್ಲೂ ಸಹ ಎಷ್ಟೆಷ್ಟು ಕ್ವಶನ್ಸ್ಗಳು ಬರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಫ್ರೇಮ್ ಮಾಡಿ ಮತ್ತೊಂದು ವೀಡಿಯೋ ಬಿಡ್ತೀವಿ. ಅವಾಗ ನಿಮಗೆ CET ನೀಟಿನಲ್ಲಿ ಪ್ರತಿಯೊಂದು ಚಾಪ್ಟರ್ದು ಸಹ ಅದು ಫಸ್ಟಿಗೆ ಕ್ವಶನ್ ಆನ್ಸರ್ಸ್ ಇರ್ತವೆ. ಅದಕ್ಕೆ ಅರ್ಥ ಆಗಲಿದ್ದರೆ ತಕ್ಷಣ ಆ ವೀಡಿಯೋನ ಚೂರು ಮುಂದುವರಿಸಿದ್ರೆ ನಿಮಗೆ ಇದ್ರದ್ದೆಲ್ಲ ಎಕ್ಸ್ಪ್ಲೇಷನ್ ಇರುತ್ತೆ. ಗೊತ್ತಾಯ್ತಾ? ಆ ರೀತಿ ಮಾಡೋದಕ್ಕೆ ಆ ರೀತಿ ಒಂದಿದೆ. ಅದನ್ನು ನಿಮಗೆ CET ನೀಟಿನಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಪ್ರೆಗ್ನೆನ್ಸಿನಲ್ಲಿ ಯಾವ್ಯಾವ ವರ್ಷದ ಕ್ವಶನ್ ಪೇಪರ್ ಇಲ್ಲೆಲ್ಲ ಬರ್ಸಿದ್ದೀನಿಲ್ಲ ಎಷ್ಟೆಷ್ಟು ವರ್ಷದಲ್ಲಿ. ಅದೇ ರೀತಿ CET ನೀಟಿನಲ್ಲಿ ಸಹ ಯಾವ ರೀತಿ ಕ್ವಶನ್ ಪೇಪರ್ ಅಂತ ಇರುತ್ತೆ. ಆ ಕ್ವಶನ್ ಪೇಪರಲ್ಲಿ ಒಂದು ಕ್ವಶನ್ ಇತ್ತು ಅಂದರೆ ಅದಕ್ಕೆ ರಿಲೇಟೆಡ್ ಆಗಿರೋ ಇನ್ನೊಂದಿಷ್ಟು ಕ್ವಶನ್ಸ್ ಎಲ್ಲ ಇಟ್ಟಿರ್ತೀವಿ. ಅವು ನಿಮಗೆ CET ನಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು ಅದಕ್ಕೆಲ್ಲ. ಆಯಿತು. ಸೊ ಇದು ಇಲ್ಲಿವರೆಗೆ. ನೆಕ್ಸ್ಟ್, ವಾಟ್ ಈಸ್ ರೆಸಿಸ್ಟೆನ್ಸಿ? ರೆಸಿಸ್ಟೆನ್ಸಿ ಬಗ್ಗೆ ನಿಮಗೆ ತಿಳ್ಕೊಂಡಿದ್ರಿ ಇದರೆಲ್ಲ 10th ಸ್ಟ್ಯಾಂಡರ್ಡ್. ಸೊ ಈ ರೆಸಿಸ್ಟೆನ್ಸಿ ಅಂದ್ರೇನು? ಇಟ್ ಈಸ್ ಎ ಅಪೋಸಿಷನ್ ಆಫರ್ಡ್ ಬೈ ದ ಫ್ಲೋ ಆಫ್ ಕರೆಂಟ್. ಅಪೋಸಿಷನ್ ಫ್ಲೋ ಆಫ್ ಕರೆಂಟಿಗೆ ಅಪೋಸಿಷನ್ ಆಗ್ತಿರುತ್ತೆ. ಅಪೋಸಿಷನ್ ಆಫರ್ಡ್ ಬೈ ದ ಫ್ಲೋ ಆಫ್ ಕರೆಂಟ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸಿ. ಇದೆ
ಸೊ ಇದಕ್ಕೆ ಆಪೋಸಿಟ್ ಅನ್ನು ಆಫರ್ಡ್ ಬೈ ದ ಫ್ಲೋ ಆಫ್ ಕರೆಂಟ್. ಸೊ ವಾಟ್ ಈಸ್ ರೆಸಿಸ್ಟೆನ್ಸಿ ನೋಡಿರಿ, ರೆಸಿಸ್ಟೆನ್ಸಿ ಅಂದರೆ ಏನು, ಒಂದು ಕರೆಂಟ್ ಕಂಡಕ್ಟ್ ಹೋಗ್ತಾ ಇರುತ್ತೆ, ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ, ಇದಕ್ಕೆ ಕರೆಂಟ್ ಹೋಗ್ತಾ ಇರುತ್ತೆ, ಇಲ್ಲಿಂದ ಒಂದು ಬ್ಯಾಟ್ರಿ ಸೆಲ್ಲಿ ಕನೆಕ್ಟ್ ಮಾಡಿದ್ದೀವಿ, ರೆಸಿಸ್ಟೆನ್ಸಿನ ಈ ರೀತಿ ಆರ್ ಅಂತ ಕಳಿತೀವಿ. ರೆಸಿಸ್ಟೆನ್ಸಿನ ಇಲ್ಲಿಂದ ಕರೆಂಟ್ ಹೋಗ್ಬೇಕಾದ್ರೆ ಅಡೆತಡೆನೆ ಉಂಟು ಮಾಡುತ್ತೆ. ಸೊ ಅದಕ್ಕೋಸ್ಕರ ಏನದು ರೆಸಿಸ್ಟೆನ್ಸಿ ಇಟ್ ಈಸ್ ದ ಅಡೆತಡೆನೇ ಆಗುತ್ತೆ. ಅದಕ್ಕೆ ನಾವು ಏನು ಮಾಡ್ತೀವಿ, ಇದಕ್ಕೆ ನಾವು ರೆಸಿಸ್ಟೆನ್ಸಿ ಅಂತ ಕರಿತೀವಿ. ಅದಕ್ಕೆಲ್ಲ ಉದಾಹರಣೆಗೆ ಇನ್ನೊಂದು ಇದಕ್ಕೆ ಈಗ ಉದಾಹರಣೆಗೆ ಇಲ್ಲೊಂದು ದೇವಸ್ಥಾನ ಇದೆ ಅಂತ ತಿಳ್ಕೊಳ್ಳಿ, ಒಂದು ಟೆಂಪಲ್ ಇದೆ, ಟೆಂಪಲನ್ನು ನಾವು ರೌಂಡ್ ಹೊಡಿತಾ ಇರ್ತೀವಿ. ಇಲ್ಲಿಂದ ದೇವರ ವಿಗ್ರಹ ಇಲ್ಲಿರುತ್ತೆ, ದೇವರ ವಿಗ್ರಹ ಇಲ್ಲಿದ್ದಾಗ ಇದಕ್ಕೆ ಉದಾಹರಣೆಗೆ ಒಂದಿದ್ದು ಟೆಂಪಲ್, ಇದು ಟೆಂಪಲ್ ಇರುತ್ತೆ, ಇದು ಬಾಗಿಲಿರುತ್ತೆ ಟೆಂಪಲ್ಗೆ. ನಾವೇನು ಮಾಡಿದ್ವಿ, ಇಲ್ಲಿಂದ ವಿಗ್ರಹ ಹಿಂಗೆ ರೌಂಡ್ ಹೊಡೆದು ಇಲ್ಲಿಗೆ ಬಂದು ಇಲ್ಲಿಗೆ ಸೇರ್ತೀವಿ. ಇದು ರೆಸಿಸ್ಟೆನ್ಸಿ, ಗೊತ್ತಾಯ್ತಾ? ಅಂದರೆ ಇದು ಒಂದು ಇದು ಎಲೆಕ್ಟ್ರಿಕ್, ಅಂದರೆ ಇದನ್ನು ನಾವು ಎಲೆಕ್ಟ್ರಿಕ್ ಕಂಪೇರ್ ಮಾಡೋಣ. ಇದು ಎಲೆಕ್ಟ್ರಿಕ್ ಕರೆಂಟ್ ಬ್ಯಾಟ್ರಿ ಸೆಲ್ಲಿಗೆ ಇದನ್ನು ಕಂಪೇರ್ ಮಾಡೋಣ. ಇಲ್ಲಿ ಜಾಗದಿಂದ ಹಿಂಗೆ ಒಂದು ರೌಂಡ್ ಹೊಡೆದು ವಾಪಸ್ ಇಲ್ಲಿಗೆ ಬರ್ತೀರಾ. ಇದಕ್ಕೆ ಇದು ಒಂದು ಟೆಂಪಲ್ ಇದೆ, ಟೆಂಪಲಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಸುಮ್ಮನೆ ನೀವು ಇಲ್ಲಿಂದ ರೌಂಡ್ ಹೊಡೆದು ಬಂದರೆ ಈಗ ಫಾಸ್ಟಾಗಿ ಬಂದುಬಿಡ್ತೀರಾ, ಫಾಸ್ಟಾಗಿ ಬಂದು ಇಲ್ಲಿ ಸೇರ್ಕೊಂತೀರ. ಇಲ್ಲಿ ಮಧ್ಯದಲ್ಲಿ ಏನೂ ಅಡೆತಡೆನೇ ಏನೇನೂ ಇರೋದಿಲ್ಲ, ಗೊತ್ತಾಯ್ತಾ? ಅವಾಗ ಏನಾಗತ್ತೆ ಅಂದರೆ ಇದೊಂಥರ ಏನಿಲ್ಲ, ಈಸಿಯಾಗಿ ಹೋಗುತ್ತೆ. ಸೊ ಅದು ಈಗ ರೆಸಿಸ್ಟೆನ್ಸಿ ಅನ್ನೋದು ಎಲ್ಲೂ ಬರುತ್ತೆ ಅಂದರೆ ಉದಾಹರಣೆಗೆ ನೋಡಿ, ಇಲ್ಲಿಂದ ಹೋಗುತ್ತೆ, ಇಲ್ಲಿಂದ ಹೋಗ್ಬೇಕಾದ್ರೆ ಇಲ್ಲಿ ಬಂದು ದೇವಸ್ಥಾನ ಮುಂದೆ ಗಂಟೆ ಇರುತ್ತೆ, ಗಂಟೆ ಹಿಂಗೆ ಹೊಡಿತೀರಾ, ಗಂಟೆ ಹೊಡೆದು ತಕ್ಷಣವೇ ಹಿಂಗೆ ರೌಂಡ್ ಹೊಡೆಯೋಕ್ಕೆ ಶುರು ಮಾಡ್ತೀರಾ. ಇಲ್ಲಿ ಏನು ಆಗುತ್ತೆ ಅಂದರೆ ಇಲ್ಲಿ ಮರಳು ಹಾಕ್ಬಿಟ್ಟಿರ್ತಾರೆ, ಸ್ಯಾಂಡ್ ಇರುತ್ತೆ, ಇಲ್ಲಿ ಸ್ಯಾಂಡ್ ಹಾಕ್ಬಿಡ್ತಾರೆ, ಸ್ಯಾಂಡ್ ಮೇಲೆ ನೀವು ನಡ್ಕೊಂಡು ಹೋಗ್ಬೇಕು. ಆಮೇಲೆ ಇಲ್ಲೊಂದು ಸ್ವಲ್ಪ ಸ್ಯಾಂಡ್ ಹಾಕಿರ್ತಾರೆ, ಈಗ ಇಲ್ಲಿಂದ ಫಾಸ್ಟಾಗಿ ಹೋಗ್ತೀರಾ, ಇಲ್ಲಿ ಹೋಗ್ತಿದ್ದಂಗೆ ಸ್ಯಾಂಡ್ ಮೇಲೆ ಕಾಲಿಟ್ಬಿಡ್ತೀರಾ, ಆವಾಗ ಫಾಸ್ಟಾಗಿ ಹೋಗೋಕ್ಕೆ ಬರಲ್ಲ, ಮರಳು ಮೇಲೆ ನಾವು ತಕ್ಷಣ ನಿಧಾನ ಹೋಗ್ತೀರಾ. ಮತ್ತು ಆಮೇಲೆ ಇಲ್ಲಿಂದ ಫಾಸ್ಟ್ ಹೋಗ್ತೀರಾ, ಮತ್ತು ಇಲ್ಲೊಂದು ಸ್ವಲ್ಪ ಸ್ಯಾಂಡ್ ಹಾಕಿರ್ತಾರೆ, ಆಮೇಲೆ ಸ್ಯಾಂಡ್ ಆಗುತ್ತೆ, ಮತ್ತು ಹಿಂಗೆ ಬರ್ತಾರೆ. ಸ್ಯಾಂಡ್ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ನಿಮಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ, ಅಂದರೆ ಅನುಕೂಲ ಆಗಲ್ಲ, ಸ್ವಲ್ಪ ಅಡೆತಡೆನೇ ಆಗುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ, ಆಪೋಸಿಷನ್ ಟು ದ ಫ್ಲೋ ಟು ದ ಮೂವ್ಮೆಂಟ್. ಇಲ್ಲಿಂದ ಇಲ್ಲಿಗೆ ನಾವು ಮೂವ್ಮೆಂಟ್ ಆಗಬೇಕಾದ್ರೆ ಆಪೋಸಿಷನ್ ಬರುತ್ತೆ. ಸೊ ನೋಡಿರಿ, ಮಧ್ಯದಲ್ಲಿ ಟೆಂಪಲ್ ಇರುತ್ತೆ, ಟೆಂಪಲ್ ಹಿಂಗೆ ಒಂದು ಸ್ವಲ್ಪ ರೌಂಡ್ ಹೊಡಿಬೇಕಾದ್ರೆ ಏನಾಗುತ್ತೆ ಅಂದರೆ ಫಸ್ಟ್ ಹೋಗುತ್ತೆ, ಇಲ್ಲಿ ಮಧ್ಯದಲ್ಲಿ ಮರಳು ಬಂದುಬಿಟ್ಟಿರುತ್ತೆ, ಹೋಗುತ್ತೆ ನಾವು ಮರಳಲ್ಲಿ ದಾಟ್ಕೊಂಡು ಇಲ್ಲಿಂದ ಹೋಗಬೇಕು, ಇಲ್ಲಿಂದ ಹೋದ ತಕ್ಷಣ ಹೋಗುತ್ತೆ. ಸೊ ಈ ಆಪೋಸಿಷನ್ ನೋಡಿರಿ, ಇಲ್ಲಿಂದ ನಾವು ಮನುಷ್ಯನ ನಾವು ಎಲೆಕ್ಟ್ರಾನಿಗೆ ಕಂಪೇರ್ ಮಾಡ್ತಾ ಇದ್ದೀವಿ. ಮನುಷ್ಯನನ್ನು ಎಲೆಕ್ಟ್ರಾನಿಕ್ ಕಂಪೇರ್ ಮಾಡಿದ್ರೆ ಇಲ್ಲಿಂದ ಏನು ಮರಳು ಇರಲಿಲ್ಲ ಅಂದರೆ ಫಾಸ್ಟಾಗಿ ಬಂದುಬಿಡ್ತೀವಿ, ಗೊತ್ತಾಯ್ತಾ? ಅವಾಗ ಫಾಸ್ಟಾಗಿ ಬಂದು ಇಲ್ಲಿ ನಿಂತ್ಕೊಂತೀರ, ಅವಾಗತ್ತೆ. ಅದೇನಾದ್ರು ಮರಳಿತ್ತು ಅಂದರೆ ಸೀದಾ ಇಲ್ಲಿಂದ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೇಮ್ ಇದೆ ಪ್ರಿನ್ಸಿಪಲ್, ಇಟ್ ಈಸ್ ಯೂಸ್ಡ್ ಇನ್ ದ ಬ್ಯಾಟ್ರಿ. ನೋಡಿರಿ, ಇಲ್ಲಿ ಬ್ಯಾಟ್ರಿ ಬಲ್ಬ್ ಇರುತ್ತೆ, ಹತ್ತಿರುತ್ತೆ, ಇಲ್ಲಿಂದ ಬ್ಯಾಟ್ರಿಗೆ ಬಲ್ಬ್ ಹತ್ತಿರುತ್ತೆ, ಇಲ್ಲಿಂದ ಬ್ಯಾಟ್ರಿ ಸೆಲ್ ಕನೆಕ್ಟ್ ಮಾಡ್ತಿದ್ದಂಗೆ ಏನಾಗುತ್ತೆ ಅಂದರೆ ಸೀದಾ ಇಲ್ಲಿಂದ ಎಲೆಕ್ಟ್ರಾನ್ಸ್ಗಳು ಇಲ್ಲಿಂದ ಮೂವ್ ಆಗುತ್ತೆ, ಇಲ್ಲಿಂದ ಆಪೋಸಿಷನ್ ಮೇಲಾಗುತ್ತೆ, ಇಲ್ಲಿಂದ ಎಲೆಕ್ಟ್ರಾನ್ ಹೋಗೋಕ್ಕಾಗಲ್ಲ, ಡಿಸ್ಟರ್ಬೆನ್ಸ್ ಆಗ್ತಿದ್ದಂಗೆ ಅದ್ರ ಎನರ್ಜಿ ಎಲ್ಲವೂ ಸಹಿತ ಈ ಮರಳು ಮೇಲೆ ಹೋಗುತ್ತೆ. ನೋಡಿರಿ, ಇಲ್ಲಿಂದ ಹೋಗ್ತಿರ್ತಾರೆ, ಇವ್ನು ಫಾಸ್ಟಾಗಿ ಏನು ಹೋಗಬೇಕು ಅಂತಿರ್ತಾನೋ ಅವನ ಎನರ್ಜಿ ಎಲ್ಲ ಆ ಮರಳು ದಾಟ್ಕೊಂಡು ಹೋಗೋದ್ರಲ್ಲೇ ಸ್ವಲ್ಪ ಎನರ್ಜಿ ಖಾಲಿ ಆಗಿಬಿಡುತ್ತೆ, ಗೊತ್ತಾಯ್ತಾ? ಈ ಮರಳ ಮೇಲೆ ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟಪಡಬೇಕು. ಸೊ ಹಿಸ್ ಎನರ್ಜಿ ಈಸ್ ವೇಸ್ಟೆಡ್ ಇನ್ ದ ಫಾರ್ಮ್ ಆಫ್ ಮೂಮೆಂಟ್ ಇನ್ ದಿಸ್ ಸ್ಯಾಂಡ್. ಅವನ ಎನರ್ಜಿ ಏನಿದೆಯೋ ಅದು ಮೂವ್ಮೆಂಟ್ ಆಗಬೇಕಾದ್ರೆ, ಮರಳ ಮೇಲೆ ಹೋಗ್ಬೇಕಾದ್ರೆ ಅದು ವೇಸ್ಟೇಜ್ ಆಗುತ್ತೆ. ಇಲ್ಲಿಂದ ಹೋಗ್ಬೇಕಾದ್ರೆ ಏನಿಲ್ಲ, ಫಾಸ್ಟಾಗಿ ಹೋಗ್ಬಿಡ್ತಾನೆ, ಇಲ್ಲೂ ಎನರ್ಜಿ ಹೋಗುತ್ತೆ, ಆದರೆ ಹೆಚ್ಚಿಗೆ ಹೋಗೋದಿಲ್ಲ. ಇಲ್ಲಿ ಮಾತ್ರ ತುಂಬ ಎನರ್ಜಿ ಹೋಗುತ್ತೆ, ತುಂಬ ಮರಳಿರುತ್ತೆ, ಅದಾಯ್ತಾ? ಮರಳಿಂದ ದೊಡ್ಡ ಗುಡ್ಡೆ ಇರುತ್ತೆ, ಗುಡ್ಡೆ ಮೇಲೆ ಹಿಂಗೆ ಹತ್ಕೊಂಡು ಹಿಂಗೆ ಹೋಗ್ಬೇಕು ಅವನು, ಅದಕ್ಕೋಸ್ಕರ ಅದಕ್ಕೆ. ಸೊ ಇದಕ್ಕೆ ನೋಡಿರಿ, ಇಲ್ಲೇ ಅಷ್ಟೇ, ಇದು ಅದೇ ರೀತಿ ಇಲ್ಲಿಂದ ಇಲ್ಲಿ ಹೋಗುತ್ತೆ, ಇದು ಮರಳಿದ್ದಂಗೆ ಬಲ್ಬ್ ಹೋಗುತ್ತೆ, ಇದ್ರ ಮೇಲೆ ರೆಸಿಸ್ಟೆನ್ಸಿ ಮೇಲೆ ಈ ಟಂಗ್ಸ್ಟನ್ ವೈರ್ ಅಂತ ನೋಡಿರ್ತೀರ, ಅದರಲ್ಲಿ ಆ ವೈರನ್ನೆಲ್ಲ ದಾಟ್ಕೊಂಡು ಇಲ್ಲಿ ಹೋಗೋಷ್ಟೊತ್ತಿಗೆ ಇದ್ರ ಎನರ್ಜಿ ಖಾಲಿ ಆಗಿಬಿಡುತ್ತೆ, ಇಟ್ ಈಸ್ ವೇಸ್ಟೇಜ್. ಅವಾಗ ಏನಾಗುತ್ತೆ ಅಂದರೆ ಆ ಎನರ್ಜಿ ಎಲ್ಲವೂ ಸತ ಲೈಟಾಗಿ ಫಾರ್ಮ್ ಆಗುತ್ತೆ, ಇದಕ್ಕೆ ಲೈಟ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಅ ಪ್ರಿನ್ಸಿಪಲ್. ಇದೇ ರೀತಿ ಪ್ರಿನ್ಸಿಪಲ್ ಮೇಲೆ ಈಗ ಇಲ್ಲಿ ಹೇಳಿದ್ದಲ್ಲ, ಸೇಮ್ ಅದೇ ರೀತಿ ಸ್ವಲ್ಪ ಇದಕ್ಕೆ ಇನ್ನು ಅನದರ್ ವೇನಲ್ಲಿ ಹೇಳಾಗಿದೆ, ಜನರಲ್ ವೇಗೆ. ಸೊ ಇದಕ್ಕೆ ನಾವು ಎನರ್ಜಿ ಅಂತ ಕರಿತೀವಿ. ಸೊ ಅವಾಗ ಎನರ್ಜಿ ಆಗುತ್ತೆ. ಸೊ ಅಂದರೆ ಏನು, ಇದಕ್ಕೆ ನಾವು ರೆಸಿಸ್ಟೆನ್ಸಿ ಅಂತ ಕರಿತೀವಿ, ರೆಸಿಸ್ಟೆನ್ಸಿ.
ರೆಸಿಸ್ಟೆನ್ಸಿ ಅಂದರೆ ಏನೋ ಆಪೋಸಿಷನ್ ಟು ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಆಫ್ ಫ್ಲೋ ಆಫ್ ಕರೆಂಟ್ ಹೋಗ್ಬೇಕಾದ್ರೆ ಆಪೋಸಿಷನ್ ಏನೇನು ಮಾಡುತ್ತೆ ಅದಕ್ಕೆ ನಾವು ರೆಸಿಸ್ಟೆನ್ಸಿ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಇದೀಗ ರೆಸಿಸ್ಟೆನ್ಸಿ ಅಂದರೆ ಏನು, ವಾಟ್ ಈಸ್ ರೆಸಿಸ್ಟೆನ್ಸಿ ಮತ್ತು ಡಿಫೈನ್ ರೆಸಿಸ್ಟೆನ್ಸಿ ಅಂತ ಕರಿತೀವಿ. ಗೊತ್ತಾಯ್ತಾ? ರೆಸಿಸ್ಟೆನ್ಸಿ ಇಸ್ ದ ಆಪೋಸಿಷನ್ ಟು ದ ಫ್ಲೋ ಆಫ್ ಕರೆಂಟ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸಿ. ಸೊ ವಾಟ್ ಈಸ್ ರೆಸಿಸ್ಟೆನ್ಸಿ? ಆಪೋಸಿಷನ್ offered by the flow of current in the conductor is called resistance. ಇದು ನೋಡಿ ಇದೊಂಥರ ಕಂಡಕ್ಟಿಂಗ್ ವೈರ್ ಇದ್ದಂಗೆ ಇಲ್ಲಿಂದ ಇಲ್ಲಿ ಮೂವ್ ಬೇಕಾದ್ರೆ ಆಪೋಸಿಷನ್ ಹೋಗ್ಬೇಕಾದ್ರೆ ಹೋಗೋ ದಾರಿಗೆ ಆಪೋಸಿಷನ್ ಮಾಡುತ್ತೆ. ಗೊತ್ತಾಯ್ತಾ? ಆಪೋಸಿಷನ್ ಅಂದರೆ ಅಡೆತಡೆನೇ ಮಾಡುತ್ತೆ. ಸೊ ಅದಕ್ಕೆ ನಾವು ಆಪೋಸಿಷನ್ ಟು ದ ಫ್ಲೋ ಆಫ್ ಕರೆಂಟ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸಿ ಬೈ ದ ಕಂಡಕ್ಟರ್ ಈಸ್ ಕಾಲ್ಡ್ ಆಪೋಸಿಷನ್ ಆಫರ್ಡ್ ಬೈ ದ ಫ್ಲೋ ಆಫ್ ಕರೆಂಟ್ ಇನ್ ದ ಕಂಡಕ್ಟರ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸಿ. ಸೊ ಇದನ್ನು ನಾವು ಡಿಫೈನ್ ಮಾಡಬೇಕು. ಇದನ್ನೇ ಡಿಫೈನ್ ಅಂದರೆ ಯಾವಾಗಲೂ ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಬರೀ ವಾಟ್ ಈಸ್ ಅಂತ ಕೇಳಿದಾಗ ಅದ್ರ ಬಗ್ಗೆ ಏನು ಎಕ್ಸ್ಪ್ಲೇಷನ್ ಅಷ್ಟೇ, ಅದಂದರೆ ಏನು ಅಂತ ಹೇಳೋದು. ಸೊ ಡಿಫೈನ್ ರೆಸಿಸ್ಟೆನ್ಸಿ. ವಾಟ್ ಈಸ್ ದಿಸ್ SI ಯೂನಿಟ್? ರೆಸಿಸ್ಟೆನ್ಸಿ ಈಸ್ ದ ರೇಷಿಯೋ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಟು ಇಟ್ಸ್ ಕರೆಂಟ್. R is equal to V/I. ಸೊ V/I ಅಂದರೆ ಏನು? ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಟು ಇಟ್ಸ್ ಕರೆಂಟ್. ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಕರೆಂಟ್ ಎಷ್ಟೋಗುತ್ತೆ, ಅದು ಇಲ್ಲಿಂದ ಇಲ್ಲಿಗಿರೋ ಪೊಟೆನ್ಷಿಯಲ್ ಡಿಫರೆನ್ಸ್ V/I. V/I ನಾವು ಏನು ಮಾಡ್ತೀವಿ? ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಟು ಇಟ್ಸ್ ಕರೆಂಟ್. ಇದ್ರ V/I. ಗೊತ್ತಾಯ್ತಾ? ಅದಕ್ಕೆ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಓಮ್. ನೋಡಿ, ಇದು ಗೊತ್ತಾಯ್ತಲ್ಲ, ರೆಸಿಸ್ಟೆನ್ಸ್ ಅಂದರೆ ಆಪೋಸಿಷನ್ ಆಫರ್ಡ್ ಬೈ ದ ಫ್ಲೋ ಆಫ್ ಕರೆಂಟ್ ಇನ್ ದ ಕಂಡಕ್ಟರ್. ಇಲ್ಲಿಂದ ಆಪೋಸಿಷನ್ ಯಾವ ರೀತಿ ಆಪೋಸಿಷನ್ ಆಗುತ್ತಂದರೆ ಇದಕ್ಕೆ ಇದ್ರದ್ದು ವೋಲ್ಟೇಜ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಈಗ ಇವನು ಕರೆಂಟ್ ಇಲ್ಲಿಂದ ಹೋಗ್ತಾನೆ, ಇಲ್ಲಿಂದ ವಾಪಸ್ ಇಲ್ಲಿ ಬರೋಷ್ಟೊತ್ತಿಗೆ ಅವನ ಶಕ್ತಿ ಎಷ್ಟಿರುತ್ತೆ, ಇಲ್ಲಿಂದ ಅದು ವಾಪಸ್ಸು ಇಲ್ಲಿಂದ ಇಲ್ಲಿಗೆ ಅವನ ಶಕ್ತಿ ಇಲ್ಲಿಂದ ಹೊರಡ್ತಾನೆ, ಹೊರಟ ತಕ್ಷಣ ಎಲ್ಲದಿಂದ ಸುತ್ತರ್ಕೊಂಡು ಇಲ್ಲಿ ಬರ್ತಾನೆ. ಅವಾಗ ಅವನಿಗೆ ಸುಸ್ತಾಗಿರಲ್ವ ಅಂತ ನೋಡ್ತೀವಿ. ಸುಸ್ತಾಗಿತ್ತು ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಇವನಲ್ಲಿ ಸ್ವಲ್ಪ ಪೊಟೆನ್ಷಿಯಲ್, ಇಲ್ಲಿ ಎನರ್ಜಿ ಡಿಫರೆನ್ಸ್ ಆಫ್ ಎನರ್ಜಿ. ಇಲ್ಲಿಂದ ಹೋಗ್ಬೇಕಾದ್ರೆ ಏನು ಈ ಬರ್ಬೇಕಾದ್ರೆ ಎಷ್ಟು ಎನರ್ಜಿ ಇರುತ್ತೋ ಅದಕ್ಕೆ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿಂದ ಇಲ್ಲಿಗೆ ಡಿಫರೆನ್ಸ್ ಇರಬೇಕು, ಪೊಟೆನ್ಷಿಯಲ್ ಡಿಫರೆನ್ಸ್. ಈಗ ಏನೂ ಇಲ್ಲ, ಮರಳಿರಲಿಲ್ಲ, ಏನೂ ಇರಲಿಲ್ಲ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ 0 ಆಗುತ್ತೆ. ಅಂದರೆ ಇಲ್ಲಿಂದ ಇಲ್ಲಿಗೆ ಏನು ಹೋಗೋದೇ ಇಲ್ಲ. ಗೊತ್ತಾಯ್ತಾ? ಅದಕ್ಕೆ ರೆಸಿಸ್ಟೆನ್ಸ್. ನೋಡಿರಿ, ಇಲ್ಲಿ ಉದಾಹರಣೆಗೆ ಇನ್ನೊಂದು, ಇದೀಗ ಇಲ್ಲೇನು ಬಲ್ಪೇ ಇರಲಿಲ್ಲ, ಸುಮ್ಮನೆ ಒಂದು ವೈರ್ ತೊಗೊಂಬಂದು ಹಿಂಗೆ ಕನೆಕ್ಟ್ ಮಾಡಿಬಿಟ್ಟಿವಿ. ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಬ್ಯಾಟ್ರಿ ಸೆಲ್ಲಿಂದ ವೈರಿನ ಹಿಂಗೆ ತೆಗೆದು ಹಿಂಗೆ ಕನೆಕ್ಟ್ ಮಾಡಿದಾಗ ತಕ್ಷಣ ಏನಾಗುತ್ತೆ ಅಂದರೆ ಅದು ಬ್ಯಾಟ್ರಿ ಸೆಲ್ಲು ಅದು ಕರೆಂಟ್ ಸುಮ್ಮನೆ ಹೋಗ್ತಾ ಇರುತ್ತೆ, ರೆಸಿಸ್ಟೆನ್ಸ್ ಇರೋಲ್ಲ. ಅವಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ 0 ಆಗ್ಬಿಡುತ್ತೆ. 0 ಆದಾಗ ಏನಂದರೆ ಸೆಲ್ಲು ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೆ ಯಾವಾಗಲೂ ಒಂದು ಸೆಲ್ಲಿಗೆ ಕನೆಕ್ಟ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ವೈರಿಂದ ಈ ಕಡೆ ಇದನ್ನು ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು. ಅದು ಮುಂದೆ ಎಲ್ಲ ನೀವು ಸ್ವಲ್ಪ ಹೇಳ್ತೀನಿ ಅದಕ್ಕೆ. ಸೊ ವಾಟ್ ಈಸ್ ಇದಕ್ಕೆ ಇಟ್ ಈಸ್ ಡಿಫೈನ್ ವಾಟ್ ಈಸ್ ರೆಸಿಸ್ಟೆನ್ಸಿ ಅಂದರೆ ಡಿಫೈನ್ ರೆಸಿಸ್ಟೆನ್ಸಿ. ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಟು ಇಟ್ಸ್ ಕರೆಂಟ್. R is equal to V/I. It is defined as the ratio of potential difference to its current. It is defined as the ratio of potential difference across the conductor to its current. Its SI unit is resistance. Ohm ಇಂದ ಹೇಳ್ತೀವಿ. ಆಯಿತಾ? ಸೊ ಅದಕ್ಕೆ ಡಿಫೈನ್ SI ಯೂನಿಟ್ ಆಫ್ ರೆಸಿಸ್ಟೆನ್ಸಿ. ಈಗ SI ಯೂನಿಟಿಗೆ ನಾವು ಓಮ್ ಅಂತೀವಿ. ಓಮ್ ಅಂದರೆ ಏನು ಅಂತ ಕರೆಕ್ಟಾಗಿ ಬರಬೇಕು. ಎಲ್ಲ ಒಂದೊಂದು ಮೀಟ್ರು, 1 ವೋಲ್ಟೇಜ್ ಡಿಫರೆನ್ಸ್ 1 ವೋಲ್ಟು, ಕರೆಂಟು 1 ಆಂಪರ್ ಇರಬೇಕು. ಅವಾಗ ಏನಾಗುತ್ತೆ ಅಂದರೆ ಅದಕ್ಕೆ 1 ಓಮ್ ಅಂತ ಕರಿತೀವಿ. ರೆಸಿಸ್ಟೆನ್ಸಿ ಆಫ್ ದ ಕಂಡಕ್ಟರ್ ಈಸ್ ಸೆಟ್ ಟು ಬಿ 1 ಓಮ್ ವೆನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇದು ಪೊಟೆನ್ಷಿಯಲ್ ಡಿಫರೆನ್ಸ್ 1 ವೋಲ್ಟ್ ಇರಬೇಕು, ಕರೆಂಟು 1 ಆಂಪರ್ ಇರಬೇಕು. ಅದಕ್ಕೆ ನಾವು 1 ಓಮ್ ಅಂತ ಕರಿತೀವಿ. 1 ಓಮ್ ವೆನ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 1 ವೋಲ್ಟ್ ಪ್ರೊಡ್ಯೂಸಸ್ ದ ಕರೆಂಟ್ ಆಫ್ 1 ಆಂಪರ್. 1 ವೋಲ್ಟ್ ಅಷ್ಟನ್ನು 1 ಆಂಪರ್ ಕರೆಂಟು 1 ವೋಲ್ಟನ್ನು ಪ್ರೊಡ್ಯೂಸ್ ಮಾಡಬೇಕು. ಅದಕ್ಕೆ ನಾವು ಅದಕ್ಕೆ ಒಂದು ರೆಸಿಸ್ಟೆನ್ಸಿ ಅಂತೀವಿ. ನೋಡಿ, ಇಲ್ಲಿಂದ ದೇವಸ್ಥಾನ ಇಲ್ಲಿಂದ ಇಲ್ಲಿಗೆ ಹೋಗ್ತಾನೆ, ಹೋಗಿದ ತಕ್ಷಣ ಏನು ಕರೆಕ್ಟ್ ಅನ್ನಗತ್ತೆ ಅಂದರೆ 10 ಚಾಕ್ಲೇಟ್ ಇವನು ಇಲ್ಲಿಂದ ಇಲ್ಲಿ ಹೋಗ್ಬೇಕಾದ್ರೆ 10 ಚಾಕ್ಲೇಟ್ ತಿನ್ನಬೇಕು. ಅದನ್ನು ನಾವು SI ಯೂನಿಟ್ ಅಂದರೆ 1 ಚಾಕ್ಲೇಟಿಗೆ ಎಷ್ಟು ದೂರ ಹೋಗ್ತಾನೆ ಅಂತ ಕೊಡಾಗುತ್ತೆ. ನೋಡಿ, ಇಲ್ಲಿಂದ ಅವನಿಗೆ 1 ಚಾಕ್ಲೇಟ್ ತಿನ್ಕೊಂಬಂದು ಇಲ್ಲಿಂದ ಇಲ್ಲಿಗೆ ಬಂದ ಅಂದರೆ ಎಷ್ಟು ಅವನಿಗೆ ಎನರ್ಜಿ ಖಾಲಿಯಾಗಿರುತ್ತೆ.
ಅಂತ. ಅದಕ್ಕೆ ನಾವು ಏನು ಮಾಡ್ತೀವಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಇಲ್ಲಿಂದ ಇಲ್ಲಿಗೆ 1 ಚಾಕ್ಲೇಟ್ ಅಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸು. ಇಲ್ಲಿಂದ ಇಲ್ಲಿಗೆ ಅವನು ಕರೆಂಟ್ ಎಷ್ಟಿದೆ ಅಂದರೆ ಅವನಲ್ಲಿರೋ ಎನರ್ಜಿ 1 ಆಂಪಿಯರ್ ಆಫ್ ಕರೆಂಟ್. ಅಂದರೆ 1 ಚಾಕ್ಲೇಟ್ ತಿಂದರೆ ಒಂದು ಸರಿ ಇಲ್ಲಿಂದ ರೌಂಡ್ ಬರ್ತಾನೆ ಅಂತ ಅರ್ಥ, ಗೊತ್ತಾಯ್ತಾ? ಅದಕ್ಕೆ ನೋಡಿ, ಇಲ್ಲಿ ಮರಳಿನ ಗುಡ್ಡೆಗಳು 3 ಇದ್ದಾವೆ. 1 ಚಾಕ್ಲೇಟ್ ತಿಂದರೆ ಅವನಿಗೆ 3 ಮರಳಿನ ಗುಡ್ಡೆ ಬರೋಕ್ಕಾಗಲ್ಲ. ಅವನಿಗೆ ಅವಾಗೇನು ತಂದ್ಬೇಕಾದ್ರೆ 3 ಚಾಕ್ಲೇಟ್ ಬೇಕು ಅವನಿಗೆ. ಸೊ 1 ಚಾಕ್ಲೇಟ್ ತಿನ್ಬೇಕಾದ್ರೆ ಏನಾಗುತ್ತೆ ಅಂದರೆ 1 ಮರಳಿನ ಗುಡ್ಡೆ ಇರಬೇಕು. 1 ಮರಳಿನ ಗುಡ್ಡೆ ಮುಖಾಂತರ ಹೋದರೆ ಅವನಿಗೆ ಅವ್ನ ಕೆಪಾಸಿಟಿ 1 ಚಾಕ್ಲೇಟ್ ತಿಂದರೆ ಕರೆಕ್ಟಾಗಿ 1 ಮರಳಿನ ಗುಡ್ಡೆ ದಾಟಿ ಬರ್ತಾನೆ. ಸೊ ಅಂದರೆ ಏನಂದರೆ 1 ಚಾಕ್ಲೇಟ್ ತಿಂದರೆ, ಚಾಕ್ಲೇಟ್ ಅನ್ನೋದು ಕರೆಂಟು, 1 ಮರಳಿನ ಗುಡ್ಡೆ ದಾಟೋದು ಅಂದರೆ ವೋಲ್ಟೇಜು. 1 ಮರಳಿನ ಗುಡ್ಡೆ ದಾಟಬೇಕಾದ್ರೆ 1 ಚಾಕ್ಲೇಟ್ ತಿನ್ನಬೇಕು. ದಟ್ ಈಸ್ ಕಾಲ್ಡ್ SI ಯೂನಿಟ್. ಸೊ ಅಂತ ಹೇಳ್ತೀವಿ, ಗೊತ್ತಾಯ್ತಾ? ಅದನ್ನು ಮತ್ತೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಟೆಂಪಲ್ ಇದೆ, ಇದ್ರ ಸುತ್ತಲೂ 3 ಮರಳಿನ ಗುಡ್ಡೆ ಇದೆ. 1 ಮರಳಿನ ಗುಡ್ಡೆ ದಾಟಬೇಕಾದ್ರೆ ಅವನಿಗೆ 1 ಚಾಕ್ಲೇಟ್ ಅಷ್ಟು ತಿನ್ನಬೇಕು. ಸೊ ಅವಾಗ ಈಗೇನಾಗುತ್ತೆ ಅಂದರೆ ಇಲ್ಲಿಂದ ಇಲ್ಲಿ ಬರಬೇಕಾದ್ರೆ 3 ಮರಳಿನ ಗುಡ್ಡೆಯನ್ನು ದಾಟ್ಕೊಂಡು ಅವನು ಇಲ್ಲಿಗೆ ಬರಬೇಕು. ಇಲ್ಲಿ ಬರಬೇಕಾದ್ರೆ ಅವನಿಗೆ ಎಷ್ಟು ಚಾಕ್ಲೇಟು? 3 ಚಾಕ್ಲೇಟ್ ತಿಂತಾನೆ. ಅಂದರೆ ಏನರ್ಥ? ಚಾಕ್ಲೇಟ್ ಅನ್ನೋದು ಕರೆಂಟ್ ಇದ್ದಂಗೆ, ಮರಳಿನ ಗುಡ್ಡೆ ಅನ್ನೋದು ಅಲ್ಲಿ ದಾಟಬೇಕಾರೆ ಬೇಕಲ್ಲ ಶಕ್ತಿ, ಆ ಶಕ್ತಿಗೆ ವೋಲ್ಟೇಜ್. ಮರಳಿನ ಗುಡ್ಡೆ ಅನ್ನೋದು ರೆಸಿಸ್ಟೆನ್ಸಿ, ಅದನ್ನು ದಾಟಬೇಕಾದ್ರೆ ಬೇಕಾಗಿರೋ ಶಕ್ತಿಗೆ ನಾವು ಅದು ವೋಲ್ಟೇಜ್ ವಿ, ಪೊಟೆನ್ಷಿಯಲ್ ಡಿಫ್ರೆನ್ಸು. ಚಾಕ್ಲೇಟ್ ಇದೆಯಲ್ಲ, ಚಾಕ್ಲೇಟ್ ಇಲ್ಲಿಂದ ಜೋಬಲ್ಲಿ ಇಟ್ಕೊಂಡು ತಿಂತಾನಲ್ಲ, ಅದು ಕರೆಂಟ್. ಹಾಗೆ ತಿನ್ನೋದು ಕರೆಂಟು, ಚಾಕ್ಲೇಟ್ ಅನ್ನೋದು ಇದು ಪೊಟೆನ್ಷಿಯಲ್ ಡಿಫ್ರೆನ್ಸು. ಅವಾಗ ಇಲ್ಲಿಂದ ಇಲ್ಲಿಗೆ ದಾಟ್ಕೊಂಬರ್ತಾನಲ್ಲ, ಅದು ಶಕ್ತಿ. ಅದೇ ಇಲ್ಲಿಂದ ಇದು ರೆಸಿಸ್ಟೆನ್ಸಿ. ಹಾಗೆ ಗೊತ್ತಾಯ್ತಾ? ನೋಡಿ, ರೆಸಿಸ್ಟೆನ್ಸಿ ಆಫ್ ದ ಕಂಡಕ್ಟರ್ ಈಸ್ ಸೆಟ್ ಟು ಬಿ 1 mho. ನೋಡಿರಿ, ಈಗ ಅವನು 3 ಮರಳಿನ ಗುಡ್ಡೆ ಇಲ್ಲ, ಒಂದೇ ಒಂದು ಮರಳಿನ ಗುಡ್ಡೆ ಇದೆ. ಒಂದೇ ಒಂದು ಮರಳಿನ ಗುಡ್ಡೆ ದಾಟಬೇಕಾದ್ರೆ 1 ಚಾಕ್ಲೇಟ್ ತಿನ್ನಬೇಕು. 1 ಚಾಕ್ಲೇಟಲ್ಲಿ 1 ಮರಳಿನ ಗುಡ್ಡೆ ದಾಟಬೇಕು. ಆವಾಗ ಇದರಲ್ಲಿ ಎಷ್ಟು ಮರಳಿದೆ ಇದೆಯೋ ಆ ಮರಳಿಗೆ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಮತ್ತೊಂದು ಸರಿ ಹೇಳ್ತೀನಿ ಕೇಳಿ. 1 ಚಾಕ್ಲೇಟ್ ತಿಂದರೆ ಒಂದು ಚಾಕ್ಲೇಟ್ ತಿಂದು 1 ಮರಳಿನ ಗುಡ್ಡೆ ದಾಟ್ಕೊಂಬರಬೇಕು. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ ಮರಳಿನ ಗುಡ್ಡೆ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಆ ಮರಳಿನ ಗುಡ್ಡೆ ದಾಟೋದಕ್ಕೆ ನಾವು 1 ohm ರೆಸಿಸ್ಟೆನ್ಸಿ ಅಂತ ಕರಿತೀವಿ. ಸೊ ಅದೇ ರೀತಿ ರೆಸಿಸ್ಟೆನ್ಸಿ ಆಫ್ ದ ಕಂಡಕ್ಟರ್ ಈಸ್ ಸೆಟ್ ಟು ಬಿ 1 ohm ವೆನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 1 volt ಪ್ರೊಡ್ಯೂಸಸ್ ದ ಕರೆಂಟ್ ಆಫ್ 1 ampere. Resistance of the conductor is said to be 1 ohm when the potential difference of 1 volt produces the current of 1 ampere. So ಅದು ಆಯಿತು. ನೆಕ್ಸ್ಟ್ ಸ್ಟ್ರೇಟ್ ಎಕ್ಸ್ಪ್ಲೇನ್ ದ ಓಮ್ಸ್ ಲಾ. ಓಮ್ಸ್ ಲಾನ ಕ್ಲೀನಾಗಿ ಈಗ ಎಕ್ಸ್ಪ್ಲೇನ್ ಮಾಡಬೇಕು. ಅದಕ್ಕೆ ಇದನ್ನು ಕ್ಲೀನಾಗಿ ಬರ್ಕೊಳ್ರಿ. ಸ್ವಲ್ಪ ಜಾಗ ಇತ್ತು ಅಂತ ಬರೆದಿದ್ದೀನಿ, ಇದನ್ನು ಮುಂದೆ ಕಂಟಿನ್ಯೂಷನ್ ಬರ್ಕೊಬೇಕಿಲ್ಲಿ ಇದಕ್ಕೆ. ನೆಕ್ಸ್ಟ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ. ಇದು ಭಾಳ ಜುಲೈ 18ರಲ್ಲಿ ಬಂದಿದೆ, ಮಾರ್ಚ್ 17ರಲ್ಲಿ ಬಂದಿದೆ ಇದು. ಇದಕ್ಕೆ ಇದ್ರ ಮುಂದಿನ ಇನ್ನೊಂದು ಕ್ವಶನ್ ಇದೆ, ಅದು ಅಷ್ಟೇ ಭಾಳ ಮಾಡೆಲ್ ಕ್ವಶನ್ ಪೇಪರ್ನಲ್ಲೆಲ್ಲ ಬಂದಿದೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ 2 ಮಾರ್ಕ್ಸಲ್ಲಿ ಬಂದಿದ್ದಾರೆ. ಇದು MQP 2021 2020-21ನೇ ಇಸ್ವಿನಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ, ಅದರದ್ದಲ್ಲೊಂದು ಇದೆ. ಸೊ ಏನಂದರೆ, ಸೊ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ the potential difference across the conductor is directly proportional to the current flowing through it. ಗೊತ್ತಾಯ್ತಾ? at constant temperature ಅಂದರೆ V, constant temperature, potential difference V is directly proportional to the current flowing through it, I. V is directly proportional to I, that is the Ohm's law. ಅಥವಾ V is equal to IR. ಗೊತ್ತಾಯಿತು? ಸ್ಟೇಟ್ ಆ್ಯಂಡ್ ಡೆಡ್ಯೂಸ್ ಓಮ್ಸ್ ಲಾ ಅಂತ ಕೇಳ್ತಾರೆ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ ಅಂತ ಕೇಳ್ತಾರೆ. ಏನು ಓಮ್ಸ್ ಲಾ ಬಗ್ಗೆ ಏನೇ ಬಂದ್ರೂ ಇದಕ್ಕೆ ಬರೀ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್. ನೋಡ್ರಿ, ಅಕಾರ್ಡಿಂಗ್ ಟು ದ ಓಮ್ಸ್ ಲಾ ವಿ ಈಸ್ ಪ್ರಪೋರ್ಷನಲ್ ಟು ಐ, ವಿಚ್ ಇಂಪ್ಲೈಸ್ ವಿ ಈಸ್ ಈಕ್ವಲ್ ಟು IR. IR is a constant where V is equal to potential difference across the conductor, I is equal to current flowing through the conductor, R is equal to constant is equal to resistance of the conductor. ಇದೆ ಓಮ್ಸ್ ಲಾ. ಸ್ಟೇಟ್ ಆ್ಯಂಡ್ ಡೆಡ್ಯೂಸ್ ಓಮ್ಸ್ ಲಾ ಅಂತ ಕೇಳ್ತಾರೆ, ಅದನ್ನು ಇದು ಸೇಮ್ ಇದೆ ಎಕ್ಸ್ಪ್ಲನೇಷನ್. ಇದಕ್ಕೆ 3 ಮಾರ್ಕ್ಸಿಂದ ಇರುತ್ತೆ. ಇದಕ್ಕೆ ಇದನ್ನು ಕ್ಲೀನಾಗಿ ನೋಡ್ಕೊಂಡು ಬರೀರಿ. ಇದೆ ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸಿ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್. ನೋಡಿ, ಈ ರೆಸಿಸ್ಟೆನ್ಸಿ ಆಫ್ ದ ಕಂಡಕ್ಟರ್ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ದ ರೆಸಿಸ್ಟೆನ್ಸಿ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್ ಆನ್
ಲೆಂತ್ ಆಫ್ ದ ಕಂಡಕ್ಟರ್ ನೋಡ್ರಿ, ಉದ್ದ ಲೆಂತ್ ಎಷ್ಟು ಉದ್ದ ಇರುತ್ತೋ ಅದ್ರ ಲೆಂತ್ ಆಫ್ ದ ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಆರ್ ಪ್ರಪೋರ್ಷನಲ್ ಟು ಎಲ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದರೆ ನೋಡಿ, ಇದು ಕಂಡಕ್ಟರ್ ಅಂದರೆ ಏರಿಯಾ ಇರುತ್ತಲ್ಲ ಹಿಂಗೆ ಕ್ರಾಸ್ ಸೆಕ್ಷನ್, ಅದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆರ್ ಈಸ್ ಈಕ್ವಲ್ ಟು 1/a. ಸೊ ಆರ್ ಪ್ರಪೋರ್ಷನಲ್ ಟು ಎಲ್ ಬೈ ಎ ಆ್ಯಂಡ್ ಆರ್ ಈಸ್ ಈಕ್ವಲ್ ಟು ರೋ ಎಲ್ ಬೈ ಎ ಆ್ಯಂಡ್ ರೋ ಇಸ್ ದ ರೆಸಿಸ್ಟಿವಿಟಿ ಅಂತ ಕರಿತೀವಿ. ರೋ ಇಸ್ ದ ರೆಸಿಸ್ಟಿವಿಟಿ ಆಫ್ ದ ಕಂಡಕ್ಷನ್. ಸೊ ನೋಡಿ, ಇದೇ ಕ್ವಶನ್ ಈ ಕ್ವಶನ್ ಎರಡೂ ಒಂದೇ. ಇಲ್ಲೊಂದು ಕ್ವಶನ್ ಇದೆ, ಇಲ್ಲೊಂದು ಕ್ವಶನ್ ಇದೆ. ಇದಕ್ಕೆ ಮುಂಚೆನೇ ಬರ್ಕೊಂಡು ನೀವು ಬರೀಬೇಕಾದ್ರೆ ಈ ಕ್ವಶನ್ ಆದಮೇಲೆ ಈ ಕ್ವಶನ್ ಬರೀರಿ, ಆಮೇಲೆ ಆನ್ಸರ್ ಬರೀರಿ ಹೀಗೆ. ಸೊ ಕ್ವಶನ್ ಇನ್ನೊಂದು ಕ್ವಶನ್ ಹೇಳ್ತಾರೆ, ಹೌ ಡಸ್ ದ ರೆಸಿಸ್ಟೆನ್ಸಿ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಲೆಂತ್ ಆರ್ ಹೌ ಡಸ್ ದ ರೆಸಿಸ್ಟೆನ್ಸಿ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಇದು ಮಾಡಲ್ ಕ್ವಶನ್ ಪೇಪರಲ್ಲಿ ಒಂದಿದೆ, ಇದು ಜುಲೈ 19ರಲ್ಲಿ ಬೇರೆ ಕೇಳಿದ್ದಾರೆ. ಸೇಮ್ ಇದೆ ಕ್ವಶನ್, ಗೊತ್ತಾಯ್ತು. ಓಮ್ಸ್ ಲಾ ಜುಲೈ 18ರಲ್ಲೂ ಬಂದಿತ್ತು. ಸೇಮ್ ಇದನ್ನು ಈ ರೀತಿ ಕ್ವಶನ್ನಲ್ಲಿ 19ರಲ್ಲಿ ಕೇಳಿದ್ದಾನೆ. ಅಂದರೆ ಏನು, ಇದಕ್ಕೆ ಜುಲೈ 19ರಲ್ಲಿ ಇದನ್ನು ಕೇಳಿದ್ದಾರೆ. ಇದು ಈ ಕ್ವಶನನ್ನು ಇದನ್ನು ಸ್ವಲ್ಪ ಕ್ಲೀನಾಗಿ ನಾವು ಇಟ್ಕೊಳ್ಳಿ. ರೆಸಿಸ್ಟೆನ್ಸಿ ಆಫ್ ದ ಕಂಡಕ್ಟರ್, ಯಾವುದೋ ಒಂದು ವೈರ್ ಇರುತ್ತೆ, ಈ ವೈರ್ ಇರುತ್ತೆ, ಇದು ಕಾಪರ್ ವೈರ್, ಇದಕ್ಕೆ ಹೆಚ್ಚಿಗೆ ರೆಸಿಸ್ಟೆನ್ಸಿ ಇರೋಲ್ಲ. ಮಧ್ಯದಲ್ಲಿ ಯಾವುದೋ ಒಂದು ಬಲ್ಪ್ ಹಾಕಿದ್ದೀವಿ, ಟಂಗ್ಸ್ಟನ್ ಬಲ್ಪು, ಆ ಬಲ್ಪ್ ಮುಖಾಂತರ ಅದನ್ನು ಹರ್ಕೊಂಡು ಹೋಗುತ್ತೆ. ಆ ಟಂಗ್ಸ್ಟನ್ ಇದೆ ರೆಸಿಸ್ಟೆನ್ಸಿ. ಸೊ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದ್ರ ದಪ್ಪ ಎಷ್ಟಿರುತ್ತೆ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ, ಲೆಂತ್ ಅದ್ರ ಉದ್ದ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ರೆಸಿಸ್ಟೆನ್ಸಿ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಲೆಂತ್ ಆಫ್ ದ ಕಂಡಕ್ಟರ್ ಆರ್ ಪ್ರಪೋರ್ಷನಲ್ ಟು ಎಲ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ವಿಚ್ ಇಂಪ್ಲೈಸ್ ಆರ್ ಪ್ರಪೋರ್ಷನಲ್ ಟು 1/a. ಸೊ ಅದೇನಾಗುತ್ತೆ ಅಂದರೆ ಆರ್ ಪ್ರಪೋರ್ಷನಲ್ ಟು ಎಲ್ ಬೈ ಎ, ಆರ್ ಪ್ರಪೋರ್ಷನಲ್ ಟು ಎಲ್ ಬೈ ಎ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇನ್ವರ್ಸ್ಲಿ ಪ್ರಪೋರ್ಷನ್. ಲೆಂತ್ ಇದು ತೆಳ್ಳಗಾದಷ್ಟು ರೆಸಿಸ್ಟೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಏರಿಯಾ ಆರ್ ಪ್ರಪೋರ್ಷನಲ್ ಟು ರೋ ಎಲ್ ಬೈ ಎ. ಸೊ ಇದಕ್ಕೆ ರೋ ಎಲ್ ಬೈ ಎ ಆಗುತ್ತೆ. ಈಗ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಬಗ್ಗೆ ಒಂದು ಇದನ್ನು ಎಕ್ಸ್ಪ್ಲೇನ್ ಮಾಡೋದು. ರೆಸಿಸ್ಟೆನ್ಸಿ ಅಂದರೆ ಏನು, ಅದಕ್ಕೆ ಅಪೋಸಿಷನ್ ಟು ದ ಫ್ಲೋ ಆಫ್ ಕರೆಂಟ್. ಸೊ ಲೆಂತ್ ಆಫ್ ದ ಕಂಡಕ್ಟರ್, ಲೆಂತ್ ಜಾಸ್ತಿ ಇದ್ದಷ್ಟು ರೆಸಿಸ್ಟೆನ್ಸಿ ಜಾಸ್ತಿ ಇರುತ್ತೆ. ನೋಡಿ, ಇಲ್ಲಿಂದ ಒಂದು ದೇವಸ್ಥಾನದ ರೌಂಡ್ ಹೊಡಿಯೋದು ಒಂದು ಎಕ್ಸ್ಪ್ಲೇನ್ ಹೇಳಿದ್ದೆ. ಇಲ್ಲಿ ದೇವಸ್ಥಾನ ಇರುತ್ತೆ, ಟೆಂಪಲ್ ಇನ್ನೇ ರೌಂಡ್ ಹೊಡಿತಿರ್ತೀವಿ, ಮರಳಿರುತ್ತೆ, ಮರಳು ಮೇಲೂ ಡಿಪೆಂಡ್ ಆಗುತ್ತೆ. ಮರಳು ಇನ್ನೂ ಜಾಸ್ತಿ ಉದ್ದ ಇತ್ತು ಅಂದರೆ ಇನ್ನೂ ರೆಸಿಸ್ಟೆನ್ಸಿ ಜಾಸ್ತಿ ಆಗುತ್ತೆ, ನಿಮಗೆ ಇನ್ನೂ ಎನರ್ಜಿ ಬೇಕು. ಮತ್ತು ಮರಳಿನ ಎತ್ತರಗಳು ಜಾಸ್ತಿ ಇದ್ದಷ್ಟು ಥಿಕ್ನೆಸ್ ಜಾಸ್ತಿ ಇದ್ದಷ್ಟು ಮರಳ ಮೇಲೆ ಹೋಗೋಕ್ಕೆ ಬರೋಲ್ಲ. ಸೊ ಅದಕ್ಕೆ ನಾವು ಥಿಕ್ನೆಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದರೆ ಏನು, ಮರಳಿನ ಗುಡ್ಡೆ ಹಾಕಿರ್ತೀರ, ಮರಳಿನ ಗುಡ್ಡೆ ಇನ್ನೂ ಉದ್ದದವರೆಗೂ ಮರಳಿನ ಗುಡ್ಡೆ ಹಾಕಿರ್ತೀರ. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿಂದ ಇಲ್ಲಿಗೆ ದೇವಸ್ಥಾನ ರೌಂಡ್ ಹೊಡಿಬೇಕಾದ್ರೆ ಅದಕ್ಕೆ ಇನ್ನೂ ಅವರಿಗೆ ಕಷ್ಟ ಆಗುತ್ತೆ. ಅವಾಗ ಮರಳಿನ ಗುಡ್ಡೆ ತುಂಬ ಉದ್ದ ಇರುತ್ತಲ್ಲ ಅದಕ್ಕೆ. ಇನ್ನೊಂದು ಮರಳು ಎತ್ತರ ಅಂದರೆ ಏನು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ನು. ಉದ್ದ ಅಂದರೆ ಏನು, ಲೆಂತ್. ಏರಿಯಾ ಇನ್ನೂ ತುಂಬ ಎತ್ತರ ಆಗಿತ್ತು ಅಂದರೆ ಮರಳು ಅದ್ರ ಮೇಲೆ ಹತ್ಕೊಂಡು ಹೋಗಬೇಕು, ಅದು ಯೂನಿವರ್ಸಿಟಿ ಎತ್ತರ ಜಾಸ್ತಿ ಇದ್ದಷ್ಟು ಇನ್ನೂ ಕಷ್ಟ ಆಗ್ತಿರುತ್ತೆ. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೆ ಅಂತ ತಗೋತೀವಿ. ಆ್ಯಂಡ್ ಲೆಂತ್ ಆಫ್ ದ ಕಂಡಕ್ಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಇದು ಎತ್ತರ ಜಾಸ್ತಿ ಆಗ್ತಾರೆ. ಸೊ ವೇರ್ ಸಿಗ್ಮಾ ಈಕ್ವಲ್ ಟು ರೆಸಿಸ್ಟಿವಿಟಿ ಅಂತ ಕರಿತೀವಿ. ಸೊ ಅದಕ್ಕೆ ಇಲ್ಲಿಂದ ಈ ಕ್ವಶನ್ ಇದಕ್ಕೆ 3 ಕ್ವಶನ್ ಇದೆ. ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸಿ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್ ಆನ್. ಮತ್ತು ಇನ್ನೊಂದು ಹೌ ಡಸ್ ದ ರೆಸಿಸ್ಟೆನ್ಸಿ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಲೆಂತ್. ಮತ್ತು ಇನ್ನೊಂದು ಹೌ ಡಸ್ ದ ರೆಸಿಸ್ಟೆನ್ಸಿ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. 3 ಕ್ವಶನ್ನು ಸೇರಿಸಿ ಒಂದೇ ಆನ್ಸರ್. ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಲೆಂತ್ ಆಫ್ ದ ಕಂಡಕ್ಟರ್ ಅಂದರೆ ಏನು, ಆರ್ ಪ್ರಪೋರ್ಷನಲ್ ಟು ಎಲ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆರ್ ಪ್ರಪೋರ್ಷನಲ್ ಟು 1/a ಆ್ಯಂಡ್ ಆರ್ ಟೋಟಲಿ ಆರ್ ಪ್ರಪೋರ್ಷನಲ್ ಟು ಎಲ್ ಬೈ ಎ, ವೇರ್ ಆ್ಯಂಡ್ ಆರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಲ್ ಬೈ ಎ, ವೇರ್ ಸಿಗ್ಮಾ ಈಸ್ ಈಕ್ವಲ್ ಟು ರೆಸಿಸ್ಟಿವಿಟಿ ಅಂತ ಕರೀತೀವಿ. ಆರ್ ಅಂದರೆ ಇಲ್ಲೆಲ್ಲ ಬರೆದ್ಬಿಟ್ಟಿದ್ದೀವಿ. ಹಾಗಾಗಿ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್. ವಾಟ್ ಈಸ್ ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್ ಅಂದರೆ ಏನು, ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟೆನ್ಸ್. ಆರ್ ಇದೆಯಲ್ಲ ಅದ್ರ ರೆಸಿಪ್ರೋಕಲ್ ಅಂತ ಕರಿತೀವಿ. ಅದಕ್ಕೆ ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟೆನ್ಸಿ ಅಂದರೆ 1/r ಅನ್ನು ನಾವು ಕಂಡಕ್ಟೆನ್ಸ್ ಅಂತ ಕರಿತೀವಿ. ವಾಟ್ ಈಸ್ ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್, ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟೆನ್ಸಿ ಅಂದರೆ 1/r ಈಸ್ ಕಾಲ್ಡ್ ದ ಕಂಡಕ್ಟೆನ್ಸ್ ಆಫ್ ದ ಕಂಡಕ್ಟೆನ್ಸ್. ಇದು ಎಷ್ಟು ಯೂನಿಟ್ ಅಂದರೆ ಓಮ್ ಅಂದರೆ ಏನು, ಆರು, ರೆಸಿಸ್ಟೆನ್ಸಿ ಆರು. ಮೋ ಅಂದರೆ ಏನು, ಇದ್ರ ಉಲ್ಟಾ, ಗೊತ್ತಾಯ್ತಾ. ಅದಕ್ಕೆ ಆರ್ ಈಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರು, ಇದೇ ನಾವು ಓಮ್ ಅಂತ ಕರಿತೀವಿ.
ಓಮಿಂದ ಹೇಳ್ತೀವಿ. ಓಮ್ ಅಂದರೆ ಈ ಚಿತ್ರ ಬರಿತೀವಿ, ಮೋ ಅಂದರೆ ಇದು ಉಲ್ಟಾ ಬರಿತೀವಿ. ಗೊತ್ತಾಯ್ತಾ? ಹಾಗಾಗಿ ಓಮ್ ಇದ್ದ ರೆಸಿಸ್ಟೆನ್ಸಿ ಆಫ್ ದ ಕಂಡಕ್ಟರ್. ಓಮ್ ನೋಡ್ರಿ, ಇಲ್ಲಿ ಓಮ್ ಇದೆ, ಅದು ಹಿಂಗೆ ಬರೆದಿದ್ದೀವಿ. ಇದರದ್ದು ಉಲ್ಟಾ 1/, ರೆಸಿಪ್ರೋಕಲ್ ಅಂದರೆ 1/, ಅಂದರೆ ಏನು, ಇದನ್ನು ಹಿಂಗೆ ಉಲ್ಟಾ ಬರೆದಿರ್ತೀವಿ, ನಿಮಗೆ ಜ್ಞಾಪಕ ಹಿಡ್ಕೊಳ್ಳೋಕ್ಕೂ ಈಸಿ ಆಗಲಿ ಅಂತ. ಹಾಗೆ ಡಿಫೆಂಡ್ ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್. ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್ ಬೇರೆ, ರೆಸಿಸ್ಟಿವಿಟಿನೇ ಬೇರೆ, ರೆಸಿಸ್ಟೆನ್ಸಿನೇ ಬೇರೆ. ರೆಸಿಸ್ಟಿವಿಟಿ ಅಂದ್ರೇನು, ಒಂದು ಲೆಂತ್ ಎಲ್ಲ ಒಂದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇರಬೇಕು, ಮೀಟ್ರು 1 ಲೆಂತ್ ಇರಬೇಕು. ಅದಕ್ಕೆ ನಾವು ರೆಸಿಸ್ಟೆನ್ಸಿ 1 ಓಮ್ ಇರಬೇಕು, ಅದಕ್ಕೆ ನಾವು ರೆಸಿಸ್ಟಿವಿಟಿ ಅಂತ ಕರಿತೀವಿ. ಗೊತ್ತಾಯ್ತಾ? ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್ ಅಟ್ ಗಿವನ್ ಟೆಂಪರೇಚರ್ ಈಸ್ ಈಕ್ವಲ್ ಟು ದ ರೆಸಿಸ್ಟೆನ್ಸಿ ಆಫ್ ಯೂನಿಟ್ ಲೆಂತ್ ಆಫ್ ದ ಕಂಡಕ್ಟರ್ ಹ್ಯಾವಿಂಗ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಯೂನಿಟ್ ಲೆಂತ್ ಅಂದ್ರೇನು, 1 ಮೀಟ್ರ್ ಲೆಂತ್ ಇರಬೇಕು. ಇದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 1 ಮೀಟ್ರ್ ಸ್ಕ್ವೇರ್ ಇರಬೇಕು. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ರೆಸಿಸ್ಟಿವಿಟಿ ಕಂಡಕ್ಟರ್ ಅಂತೀವಿ. ರೆಸಿಸ್ಟಿವಿಟಿ ಅಂದರೆ ಏನು, 1 ಲೆಂತ್ ಉದ್ದ, 1 ಲೆಂತ್ ಏರಿಯಾ ಕ್ರಾಸ್ ಸೆಕ್ಷನ್. ನೋಡಿರಿ, ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಆದ್ರ ಮೇಲೆ ಸಿಗ್ಮಾ L/A, ಅದು ಈ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಅಲ್ಲೇ ಡಿಪೆಂಡ್ ಆಗುತ್ತೆ. ಲೆಂತು 1 ಮೀಟ್ರ್ ಇರಬೇಕು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 1 ಸ್ಕ್ವೇರ್ ಮೀಟರ್ ಇರಬೇಕು. ಅದು ಇಲ್ಲಿ ಎಷ್ಟು ರೆಸಿಸ್ಟೆನ್ಸಿ ಬರುತ್ತೋ ಅದಕ್ಕೆ ನಾವು ಏನು ಮಾಡ್ತೀವಿ, ಇದಕ್ಕೆ ರೆಸಿಸ್ಟಿವಿಟಿ ಅಂತ ಕರಿತೀವಿ. ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್ ಅಟ್ ಗಿವನ್ ಟೆಂಪರೇಚರ್ ಈಸ್ ಈಕ್ವಲ್ ಟು ದ ರೆಸಿಸ್ಟೆನ್ಸಿ ಆಫ್ ಯೂನಿಟ್ ಲೆಂತ್ ಆಫ್ ದ ಕಂಡಕ್ಟರ್ ಹ್ಯಾವಿಂಗ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಯೂನಿಟ್ ಲೆಂತು, ಯೂನಿಟ್ ಏರಿಯಾ. ಸೊ ಅಂದರೆ ಆರ್ ಇಸ್ ರೋ, ಇದು ರೆಸಿಸ್ಟಿವಿಟಿನ ನಾವು ರೋ ಅಂತ ಕರಿತೀವಿ. ಅದಕ್ಕೆ ರೋ ಅಂದರೆ ಏನು, RA/LA. ಆರ್ ಅಂದರೆ ರೆಸಿಸ್ಟೆನ್ಸಿ. ರೋ ಇಸ್ ಈಕ್ವಲ್ ಟು ಆರ್ ಯಾವಾಗ ಅಂತಂದರೆ ಎ 1 ಇರಬೇಕು, ಲೆಂತು 1 ಇರಬೇಕು. ಸೊ ಏರಿಯಾ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಈಸ್ 1 ಮೀಟರ್ ಸ್ಕ್ವೇರ್ ಆ್ಯಂಡ್ ಲೆಂತ್ ಈಸ್ 1 ಮೀಟರ್. ಆರ್ ಏರಿಯಾ ಈಸ್ ಈಕ್ವಲ್ ಟು 1 ಸ್ಕ್ವೇರ್ ಯೂನಿಟ್ ಆ್ಯಂಡ್ ಲೆಂತ್ ಈಸ್ ಈಕ್ವಲ್ ಟು 1 ಯೂನಿಟ್. ಗೊತ್ತಾಯ್ತಾ? ಹಾಗೆ ಸೊ ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್ at given temperature is equal to the resistance of unit length of the conductor having unit area of cross section. R is equal to rho L/A, which implies rho is equal to RL/A. So R is equal to resistance, rho is equal to resistivity, A is equal to area of cross section, L is equal to length of the conductor. So ಇಷ್ಟು ಇದಕ್ಕೆ ಬರುತ್ತೆ. ನೆಕ್ಸ್ಟ್ ಮೋಷನ್ ಮೆನ್ಷನ್ ದ ರಿಲೇಷನ್ ಬಿಟ್ವೀನ್ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ. ಇಲ್ಲೇ ಇದೆಯಲ್ಲ, ಇದಕ್ಕೆ ಇನ್ನೊಂದು ಕ್ವಶನ್ ಕೇಳ್ತಾರೆ, ಮೆನ್ಷನ್ ದ ರಿಲೇಷನ್ ಬಿಟ್ವೀನ್ ರೆಸಿಸ್ಟಿವಿಟಿ ಆ್ಯಂಡ್ ರೆಸಿಸ್ಟೆನ್ಸಿ. ಈ ಕ್ವಶನ್ ಆದಮೇಲೆ ಈ ಕ್ವಶನ್ ಬರ್ಕೊಂಡ್ರೆ ಆಮೇಲೆ ಆನ್ಸರ್ ಇವೆರಡಕ್ಕೂ ಒಂದೇ ಇದೆ ರಿಲೇಷನ್. ಗೊತ್ತಾಯ್ತಾ? ಇದಕ್ಕೆಲ್ಲ ಈ ಕ್ವಶನ್ ಕೇಳ್ತಾರೆ, ಈ ಕ್ವಶನ್ ಕೇಳ್ತಾರೆ, ಸ್ವಲ್ಪ ಇಂಪಾರ್ಟೆಂಟ್ ಇದೆ ಇದು. ಹಾಗೆ ಮೆನ್ಷನ್ ದ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಅಂದರೆ ಏನು, ಓಮ್ ಮೀಟರ್. ಇದು ರೆಸಿಸ್ಟಿವಿಟಿಗೆ ಓಮ್ ಮೀಟರ್, ರೆಸಿಸ್ಟೆನ್ಸಿಗೆ ಓಮ್, ಕಂಡಕ್ಟೆನ್ಸಿಗೆ ಮೋ. ಅದು ಮೂರನ್ನು ಕ್ಲೀನಾಗಿ ಗಮನಿಸ್ಕೊಳ್ಳಿ. ಅದಕ್ಕೆ ವೈರ್ ಆಫ್ ರೆಸಿಸ್ಟಿವಿಟಿ ರೋ ಈಸ್ ಸ್ಟ್ರೆಚ್ಡ್ ಟು ಇಟ್ಸ್ 3 times ಇಟ್ಸ್ ಲೆಂತ್. ವಾಟ್ ವಿಲ್ ಬಿ ಇಟ್ಸ್ ನ್ಯೂ ರೆಸಿಸ್ಟಿವಿಟಿ. ನೋಡಿರಿ, ಇಲ್ಲೊಂದು ಒಂದು ರೆಸಿಸ್ಟೆನ್ಸಿ ವೈರ್ ಇದೆ, ಅದನ್ನು 3 times ಮೂರಾಗಿ ಹಿಂಗೆ ಸ್ಟ್ರೆಚ್ ಮಾಡ್ತೀವಿ, ಎಳಿತೀವಿ. ಹೇಳಿದ ತಕ್ಷಣ ಅದ್ರ ರೆಸಿಸ್ಟಿವಿಟಿ ಏನಾಗುತ್ತೆ ಅಂತ. ರೆಸಿಸ್ಟಿವಿಟಿ ವಿಲ್ ನಾಟ್ ಚೇಂಜ್. ಬೇಕಂದರೆ ಆದರೆ ರೆಸಿಸ್ಟಿವಿಟಿ ಅಂದರೆ 1 ಮೀಟ್ರ್ ಸ್ಕ್ವೇರು, 1 ಲೆಂತ್ 1 ಮೀಟ್ರು, 1 ಮೀಟ್ರ್ ಸ್ಕ್ವೇರ್ ಏರಿಯಾದಲ್ಲಿ ಎಷ್ಟಿರುತ್ತೆ ಅಂತ ಕಂಡುಹಿಡಿಯೋದು. ಅದು ಎಷ್ಟೇ ದಪ್ಪ ಇರಲಿ, ಎಷ್ಟೇ ಇರಲಿ, ಅದ್ರದ್ದು ಇದ್ರದ್ದು ಚಾರ್ಜ್ ಡೆನ್ಸಿಟಿ ಅಂದರೆ ರೆಸಿಸ್ಟೆನ್ಸಿ ಇರೋ ಡೆನ್ಸಿಟಿ ಮಾತ್ರ ಅಷ್ಟೇ ಇರುತ್ತೆ. ಸೊ ಅದಕ್ಕೆ ವೈರ್ ಆಫ್ ರೆಸಿಸ್ಟಿವಿಟೀಸ್ ರೋ ಈಸ್ ಸ್ಟ್ರೆಚ್ಡ್ ಟು ಇಟ್ಸ್ 3 times ಟು ಇಟ್ಸ್ ಲೆಂತ್. ವಾಟ್ ವಿಲ್ ಬಿ ಇಟ್ಸ್ ನ್ಯೂ ರೆಸಿಸ್ಟಿವಿಟಿ ಅಂದರೆ ನೋ ಚೇಂಜ್. ಇಟ್ಸ್ ರೆಸಿಸ್ಟಿವಿಟಿ, ನೋ ಚೇಂಜ್ ಇನ್ ಇಟ್ಸ್ ರೆಸಿಸ್ಟಿವಿಟಿ, ಇನ್ ಮಧ್ಯದಲ್ಲಿ ಇನ್ ಇಟ್ಸ್ ರೆಸಿಸ್ಟಿವಿಟಿ ಬಿಕಾಸ್ resistivity does not depends on length of the wire. Next, mention the factors on which resistivity of a metal depends. Resistivity of a conductor depends on nature of the conductor, temperature. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ ಏನಾಗುತ್ತೆ ಲೆಂತು ಮತ್ತು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಯಾವುದು ರೆಸಿಸ್ಟೆನ್ಸಿ. ಇದು ರೆಸಿಸ್ಟಿವಿಟಿಗೆ ನೇಚರ್ ಆಫ್ ದ ಕಂಡಕ್ಟರ್, ಅದು ಕಂಡಕ್ಟರ್ ಯಾವ ರೀತಿ ನೇಚರ್ ಇರುತ್ತೆ, ಕ್ಯಾರೆಕ್ಟರು. ಆಮೇಲೆ ಟೆಂಪರೇಚರ್ ಮೇಲೂ ಡಿಪೆಂಡ್ ಆಗುತ್ತೆ. ಡಿಫೈನ್ ದ ಟರ್ಮ್ ಕರೆಂಟ್ ಡೆನ್ಸಿಟಿ. ಕರೆಂಟ್ ಅಂದರೆ ಡೆನ್ಸಿಟಿ ಅಂದರೆ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಅದೇ ರೀತಿ ಕರೆಂಟ್ ಡೆನ್ಸಿಟಿ ಅಂದರೆ ಕರೆಂಟ್ ಪರ್ ಏರಿಯಾ. ಒಂದು ಏರಿಯಾದಲ್ಲಿ ಎಷ್ಟು ಕರೆಂಟ್ ಹೋಗುತ್ತೆ ಅದನ್ನು ಕಂಡುಹಿಡಿಯೋದು. ಇಟ್ ಈಸ್ ಡಿಫೈನ್ಡ್ ಆಸ್ ದ
electric current per unit area taken normal to the direction of the current. ಕರೆಂಟ್ ಡೆನ್ಸಿಟಿನ ಜೆ ಅಂತ ಕರಿತೀವಿ. ಐ ಅಂದರೆ ಕರೆಂಟು, ಜೆ ಅಂದರೆ ಕರೆಂಟ್ ಡೆನ್ಸಿಟಿ. ಸೊ ಐ ಬೈ ಎ, ಜೆ ಈಸ್ ಈಕ್ವಲ್ ಟು ಐ ಬೈ ಎ, ವೇರ್ ಜೆ ಈಸ್ ಈಕ್ವಲ್ ಟು ಕರೆಂಟ್ ಡೆನ್ಸಿಟಿ, ಐ ಈಸ್ ಈಕ್ವಲ್ ಟು ಕರೆಂಟ್, ಏರ್ ಈಸ್ ಈಕ್ವಲ್ ಟು ಏರಿಯಾ. ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಕರೆಂಟ್ ಡೆನ್ಸಿಟಿ ಅಂತ ಹೇಳಿದ್ರೆ ಆಂಪೇರ್ ಪರ್ ಮೀಟರ್ ಸ್ಕ್ವೇರ್. ಏನಂದರೆ ಐ ಅಂದರೆ ಆಂಪೇರು, ಪರ್ ಏರಿಯಾ ಅಂದರೆ ಮೀಟರ್ ಸ್ಕ್ವೇರ್, ಆಂಪೇರ್ ಪರ್ ಮೀಟರ್ ಸ್ಕ್ವೇರ್, ಎ ಬೈ ಎಮ್ ಸ್ಕ್ವೇರ್. ಕರೆಂಟ್ ಡೆನ್ಸಿಟಿ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಇದೊಂದು ವೆಕ್ಟರ್ ಕ್ವಾಂಟಿಟಿ, ಇದಕ್ಕೆ ಡೈರೆಕ್ಷನ್ ಇದೆ. ಡೆನ್ಸಿಟಿ ಅಂದರೆ ಮಾಸ್ ಪರ್ ಯೂನಿಟ್ ವಾಲ್ಯೂಮ್, ಅಂದರೆ ಕರೆಂಟ್ ಯಾವ ಡೈರೆಕ್ಷನ್ ಹೋಗುತ್ತೆ ಏರಿಯಾ ಇರುತ್ತೆ, ಹಾಗಾಗಿ ಇದು ವೆಕ್ಟರ್ ಕ್ವಾಂಟಿಟಿ. ಸೊ ಇಟ್ ಈ ಕರೆಂಟ್ ಡೆನ್ಸಿಟಿ ಈಸ್ ಡಿಫೈನ್ಡ್ ಆಸ್ ದ ಎಲೆಕ್ಟ್ರಿಕ್ ಕರೆಂಟ್ ಪರ್ ಯೂನಿಟ್ ಏರಿಯಾ taken to the taken normal to the direction of current. So I is equal to J is equal to I by A. Next, what is the SI unit of density? Ampere per meter square. ಇಷ್ಟನ್ನು ಕ್ಲೀನಾಗಿ ಗಾಂಪಲ್ ಇಟ್ಬಿಟ್ರೆ ಅಷ್ಟೊಂದು ಒಂದ್ಸರಿ ನೋಟ್ಸಲ್ಲಿ ಬರ್ಕೊಳ್ರಿ. ನಾನು ಏನೇನು ಹೇಳಿದ್ದೀನೋ ಅದನ್ನು ಕ್ಲೀನಾಗೆ ನೀವು ರಫಲ್ಲಿ ಈಗ ಮೆಮೊರೈಸಿಂಗ್ ಪಾರ್ಟು ಒಂದೊಂದನ್ನು ಹೇಳ್ತೀನಿ, ಅದನ್ನು 3 ಸರಿ ಅದನ್ನು ಹೇಳಿರ್ತೀನಿ. ಅದನ್ನು ನೋಡ್ಕೊಂಡು ಒಂದ್ಸರಿ, ನೋಡ್ಕೊಳ್ಳಿದ್ದಾಗ ಒಂದ್ಸರಿ ರಫಲ್ಲಿ ಬರೀತಾ ಹೋಗ್ರಿ, ಈಸಿಯಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಈಸ್ ಮೆಮೊರೈಸಿಂಗ್ ಪಾರ್ಟ್. ನೆಕ್ಸ್ಟ್ ಈಸ್ ಮೆಮೊರೈಸಿಂಗ್ ಪಾರ್ಟ್. ಈಚ್ ಆನ್ಸರ್ಸ್ ಐ ವಿಲ್ ಎಕ್ಸ್ಪ್ಲೈನ್ 3 times. You by seeing one time, without seeing another time, you have to write it in a rough. Strictly you have to follow this. And afterwards I will check it. Yeah, afterwards when you are writing, you send this to this my WhatsApp number, this number. I will make a correction for this. Okay. One who want to get high marks in the physics, you must follow that what I am going to say. Otherwise, it is a very difficult to you. And mind it, it is a future door. It is a turning point to your life. And physics and mathematics are very, very difficult. So you must face this. If you do what I am going to say, definitely you can score 170 out of 70. Out of marks you can score. So very, very, very easy to score this. So that I am giving. What you must follow that what I am giving instruction to you. So each and every answer I am explaining 3 times. In the rough, you have to write one time by seeing and another time without seeing. You have to write it here, and it is very, very easy to this. After this, that you have to, what I have given the homework, you have to take that photo and send it to my WhatsApp number. Okay. Next, how is current conducted in metals? Explain. Every metal conductors has large number of free electrons. Every metal conductors has large number of free electrons. Every metal conductors has large number of free electrons. Electrons move randomly at room temperature. Electrons move randomly at room temperature. Electrons move randomly at room temperature. The average thermal energy at any instant of time is 0. The average thermal energy at any instant of time is 0. The average thermal energy at any instant of time is 0. By applying potential difference on an electric field is set up. By applying potential difference, an electric field is set up. By applying potential difference, an electric field is set up. Therefore, free electrons experiences force. Therefore, free electrons experiences force. Therefore, free electrons experiences force. Free electrons drift towards the positive end of the conductor. Free electrons drift towards the positive end of the conductor. Free electrons drift towards the positive end of the conductor. It results electric current. Therefore, it results electric current. Next, what is resistance? Define resistance. What is its SI unit? Opposition upward by the
flow of current in the conductor is called resistance. Opposition offered by the flow of current in the conductor is called resistance. Opposition offered by the flow of current in the conductor is called resistance. It is defined as the ratio of potential difference across the conductor to its current. It is defined as the potential difference across the conductor to its current. It is defined as the potential difference across the conductor to its current. R is equal to V by I. SI unit of resistance is ohm. Define SI unit of resistance. Resistance of the conductor is said to be 1 ohm when the potential difference of 1 volt produces the current of 1 ampere. Resistance of the conductor is said to be 1 ohm when the potential difference of 1 volt produces the current of 1 ampere. Resistance of the conductor is said to be 1 ohm when the potential difference across the of 1 volt produces the current of 1 ampere. State and explain Ohm's law. At constant temperature, potential difference across the conductor is directly proportional to the current flowing through it. At constant temperature, the potential difference across the conductor is directly proportional to the current flowing through it. At constant temperature, the potential difference across the conductor is directly proportional to the current flowing through it. V is proportional to I, V is equal to IR, where V is equal to potential difference across the conductor, V is equal to potential difference across the conductor, I is equal to current flowing through the conductor, I is equal to current flowing through the conductor, R is equal to constant is equal to resistance of the conductor. R is equal to constant is equal to resistance of the conductor. Mention the factors on which resistance of the conductor depends on this question. How does the resistance of the conductor depends on the length? How does the resistance of the conductor depends on area of cross section? So resistance of the conductor depends on length of the conductor or proportional to L. Area of cross section are proportional to 1 by A. Length of the conductor, area of cross section, length of the conductor, area of cross section. Write this. R is equal to rho L by A. So, R proportional to 1 L by A, R is equal to rho L by A, or rho is equal to resistivity. Okay. Define electrical conductance. What is this SI unit? Reciprocal of the resistance is called electrical conductance. Reciprocal of the resistance is called electrical conductance. Reciprocal of the resistance is called electrical conductance. Its SI unit mho or Simon. Mho or Simon. Define resistivity of a conductor. Resistivity of a conductor is at given temperature is equal to the resistance of unit length having unit area of cross section. Unit length having unit area of cross section. Resistance of a conductor at given temperature is equal to the resistance of unit length having unit area of cross section. Resistance of unit length having unit area of cross section. R is equal to rho L by A. R is equal to resistance, rho is equal to resistivity, A is equal to area of cross section, L is equal to length of the conductor. Mention the relation between resistance and resistivity. So this question is put on the same. Mention the SI unit of resistivity, ohm meter. Wire of resistivity, rho is stretched to its 3 times to its length. What will be its new resistivity? No change in its resistivity. No change in its resistivity. No change in its resistivity, because resistivity does not depend on length of the wire. Next, mention the factors on which resistivity of a metal depends. Resistivity of a metal depends on nature of the conductor,
nature of the conductor, nature of the conductor, temperature, temperature. Define the term current density. It is defined as the electrical current per unit area taken normal to the direction of current. The electric current per unit area taken normal to the direction of current. It is defined as the electric current per unit area taken normal to the direction of current. J is equal to current density, I is equal to current, A is equal to area. So what is the SI unit of electric current density? Ampere per meter square or A by m square. Current density is a vector quantity. So all these, each one, every answer you have to write it in a rough. By seeing one time without seeing another time, you have to write it in a rough, and you can definitely get good marks. So okay, best of luck. I will see you in the next period.